ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 8th ಕ್ಲಾಸ್ ಇಂಗ್ಲೀಷ್ನ ಸೆಕೆಂಡ್ ಲೆಸನ್ ಆದಂಥ ಸರ್ CV ರಾಮನ್ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಈ ಪಾಠದ ಕುರಿತು ಏನಾದರೂ ಸಂದೇಹಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಮೆಸೇಜ್ ಮಾಡಿ. ವಿದ್ಯಾರ್ಥಿಗಳೇ, ಪಾಠದ ಪ್ರಾರಂಭದಲ್ಲಿ ನೀಡಿರುವಂಥ ಲಿಸನಿಂಗ್ ಆ್ಯಕ್ಟಿವಿಟಿಯನ್ನು ಮೊದಲು ಕಲಿಯೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಭಾಸ್ಕರಾಚಾರ್ಯರ ಕುರಿತು ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡಿದ್ದಾರೆ. ಅದರ ಕುರಿತು ಮೊದಲು ತಿಳಿದುಕೊಳ್ಳೋಣ. ಭಾಸ್ಕರ ಸೆಕೆಂಡ್ ವಾಸ್ ಎ ಫೇಮಸ್ ಸೈಂಟಿಸ್ಟ್ ಆ್ಯಂಡ್ ಗ್ರೇಟ್ ಪೋಯೆಟ್ ಟು. ಭಾಸ್ಕರಾಚಾರ್ಯರು ಭಾರತದ ಶ್ರೇಷ್ಠ ಗಣಿತ ತಜ್ಞರಾಗಿದ್ದರು ಹಾಗೂ ಕವಿ ಕೂಡ ಆಗಿದ್ದರು. ಇವರು ಕ್ರಿಸ್ತಪೂರ್ವ 1114ರಲ್ಲಿ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಿಜ್ಜರಿಯಲ್ಲಿ ಜನಿಸ್ತಾರೆ. ವಿದ್ಯಾರ್ಥಿಗಳೇ, ಇವರು ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ, ಯಾವುದೇ ಸಂಖ್ಯೆಯನ್ನು 0ಯಿಂದ ಭಾಗಿಸಿದಾಗ ನಮಗೆ ಇನ್ಫಿನಿಟಿ ಬರ್ತದೆ. ಅದನ್ನು ಮೊದಲ ಬಾರವಾಗಿ ಹೇಳಿದಂಥ ಮೊಟ್ಟ ಮೊದಲ ವಿಜ್ಞಾನಿ ಬೇರೆ ಯಾರೂ ಅಲ್ಲ, ಭಾಸ್ಕರಾಚಾರ್ಯರು. ಅಂದರೆ ಇನ್ಫಿನಿಟಿ ಕುರಿತು ಕ್ರಿಸ್ತ ಪೂರ್ವದಲ್ಲೇ ಮಾಹಿತಿಯನ್ನು ನೀಡಿದ ಕೀರ್ತಿ ನಮ್ಮ ಭಾರತೀಯರಿಗೆ ಹಾಗೂ ಅದರಲ್ಲಿ ಕರ್ನಾಟಕದವರಿಗೆ ಸಲ್ಲುತ್ತದೆ. ಯಾವುದೇ ಸಂಖ್ಯೆಯನ್ನು ಇನ್ಫಿನಿಟಿಯೊಂದಿಗೆ ಕೂಡಿಸಿದಾಗ ಮೊತ್ತ ಇನ್ಫಿನಿಟಿ ಬರುತ್ತದೆ. ಇದನ್ನೂ ಕೂಡ ಹೇಳಿದ ಮಹಾನ್ ಶ್ರೇಷ್ಠ ಗಣಿತ ತಜ್ಞ ಯಾರಾದರೂ ಇದ್ದಾರೆ ಅಂದರೆ ಅವರು ಬೇರೆ ಯಾರೂ ಅಲ್ಲ, ಭಾಸ್ಕರಾಚಾರ್ಯರು. ನೋಡಿ ವಿದ್ಯಾರ್ಥಿಗಳೇ, ಇವರು ಸಿದ್ಧಾಂತ ಶಿರೋಮಣಿ ಎಂಬ ಮಹಾನ್ ಗ್ರಂಥವನ್ನು ಕೂಡ ರಚಿಸಿದ್ದಾರೆ. ನ್ಯೂಟನ್ಗಿಂತ ಮುಂಚಿತವಾಗಿಯೇ ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇದೆ ಎಂಬುದನ್ನು ತಿಳಿಸಿಕೊಟ್ಟಂಥ ಜನಪ್ರಿಯ ವಿಜ್ಞಾನಿ ವಿದ್ಯಾರ್ಥಿಗಳೇ. ಹಾಗೂ ಪೈಥಾಗೊರಸ್ ಪ್ರಮೇಯವನ್ನು ಕ್ರಿಸ್ತ ಪೂರ್ವದಲ್ಲೇ ಹೇಳಿದಂಥ ಮಹಾನ್ ಗಣಿತ ತಜ್ಞ ವಿದ್ಯಾರ್ಥಿಗಳೇ. ಅವರೊಬ್ಬ ಭಾರತೀಯರ ಎನ್ನುವುದು ನಮಗೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ ವಿದ್ಯಾರ್ಥಿಗಳೇ. ಹಿ ವಾಸ್ ಎ ಕನ್ನಡಿಗ ಬಾರ್ನ್ ಇನ್ ವಿಜಯಪುರ. ಇವರು ಒಬ್ಬ ಕನ್ನಡಿಗ ಅನ್ನೋದೇ ನಮಗೆ ಹೆಮ್ಮೆಯ ಸಂಗತಿ. ಹೀಸ್ ಫಾದರ್ ಮಹೇಶ್ವರ ಉಪಾಧ್ಯಾಯ ವಾಸ್ ಎ ಲರ್ನ್ಡ್ ಮ್ಯಾಥಮೆಟಿಷಿಯನ್. ಇವರ ತಂದೆ ಮಹೇಶ್ವರ ಉಪಾಧ್ಯಾಯರು ಒಬ್ಬ ನುರಿತ ಗಣಿತ ತಜ್ಞರಾಗಿದ್ದರು. ಭಾಸ್ಕರಾಜ್ ಫಸ್ಟ್ ಟೀಚರ್ ವಾಸ್ ಹೀಸ್ ಓನ್ ಫಾದರ್. ನೋಡಿ ವಿದ್ಯಾರ್ಥಿಗಳೇ, ಅವರ ತಂದೆಯೇ ಭಾಸ್ಕರಾಚಾರ್ಯರ ಮೊದಲ ಗುರುಗಳಾಗಿದ್ದರು. ಭಾಸ್ಕರ ಇನ್ವೆಂಟೆಡ್ ಕಾಲಚಕ್ರ ದಿ ಟೈಮ್ ಕ್ಲಾಕ್. ನೋಡಿ ವಿದ್ಯಾರ್ಥಿಗಳೇ, ಭಾಸ್ಕರಾಚಾರ್ಯರು ಕಾಲಚಕ್ರ ಅಥವಾ ಸಮಯ ಗಡಿಯಾರವನ್ನು ಕೂಡ ಸಂಶೋಧನೆ ಮಾಡಿದ್ದಾರೆ. ಇದನ್ನು ಅವರು ST ಯಂತ್ರ ಎಂದು ಕರೆದಿದ್ದಾರೆ. ವಿದ್ಯಾರ್ಥಿಗಳೇ, ಇದರ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ನೀಡಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 5 ಪ್ರಶ್ನೆಗಳನ್ನು ನೀಡಿದ್ದಾರೆ. ವೇರ್ ವಾಸ್ ಭಾಸ್ಕರ ಬಾರ್ನ್. ಭಾಸ್ಕರಾಚಾರ್ಯರು ಎಲ್ಲಿ ಜನಿಸಿದರು? ಭಾಸ್ಕರಾಚಾರ್ಯ ಬಾರ್ನ್ ಇನ್ ವಿಜಯಪುರ. ಹೂ ವಾಸ್ ಹೀಸ್ ಫಾದರ್. ಇವರ ತಂದೆ ಯಾರು? ಮಹೇಶ್ವರೋಪಾಧ್ಯಾಯರು ಇವರ ತಂದೆಯಾಗಿದ್ದರು. ವಿದ್ಯಾರ್ಥಿಗಳೇ, ಮಹೇಶ್ವರೋಪಾಧ್ಯಾಯ ವಾಸ್ ಹೀಸ್ ಫಾದರ್. ವೈ ಡು ವಿ ಕನ್ನಡಿಗ ಫೀಲ್ ಪ್ರೌಡ್ ಆಫ್ ಭಾಸ್ಕರ. ಕನ್ನಡಿಗರಾದ ನಾವು ಭಾಸ್ಕರಾಚಾರ್ಯರ ಬಗ್ಗೆ ಏಕೆ ಹೆಮ್ಮೆ ಪಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಕನ್ನಡಿಗಾಸ್ ಫೀಲ್ ಪ್ರೌಡ್ ಆಫ್ ಭಾಸ್ಕರ ಬಿಕಾಸ್ ಹಿ ವಾಸ್ ಆಲ್ಸೋ ಕನ್ನಡಿಗ. ನೋಡಿ ವಿದ್ಯಾರ್ಥಿಗಳೇ, ಭಾಸ್ಕರಾಚಾರ್ಯರು ಕನ್ನಡಿಗರು ಎಂಬುದಕ್ಕೆ ನಾವು ಹೆಮ್ಮೆ ಪಡಬೇಕಾಗಿದೆ. ಹೂ ಟಾಟ್ ಹಿಮ್ ಮ್ಯಾಥಮೆಟಿಕ್ಸ್ ಫಸ್ಟ್. ಅವರಿಗೆ ಗಣಿತವನ್ನು ಮೊದಲು ಯಾರು ಕಲಿಸಿದರು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಹೀಸ್ ಫಾದರ್ ಟಾಟ್ ಹಿಮ್ ಮ್ಯಾಥಮೆಟಿಕ್ಸ್ ಫಸ್ಟ್. ಅವರ ತಂದೆಯವರೇ ಅವರ ಮೊದಲ ಗುರುಗಳಾಗಿದ್ದು. ವಿದ್ಯಾರ್ಥಿಗಳೇ, ವಾಟ್ ಈಸ್ ಭಾಸ್ಕರಾಸ್ ಇನ್ವೆನ್ಷನ್. ಭಾಸ್ಕರಾಚಾರ್ಯರು ಯಾವ ಸಂಶೋಧನೆಯನ್ನು ಮಾಡಿದರು? ಭಾಸ್ಕರ ಇನ್ವೆಂಟೆಡ್ ಕಾಲಚಕ್ರ ದಿ ಟೈಮ್ ಕ್ಲಾಕ್. ಭಾಸ್ಕರಾಚಾರ್ಯರು ಕಾಲಚಕ್ರ ಅಥವಾ ಸಮಯ ಗಡಿಯಾರವನ್ನು ಸಂಶೋಧಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ಸೆಕೆಂಡ್
ರೀಡಿಂಗ್ ಆ್ಯಕ್ಟಿವಿಟಿ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ಚಿತ್ರಗಳನ್ನ ನೀಡಿದ್ದಾರೆ. ಅವುಗಳು ಯಾವುವು ಅಂತ ಗುರುತಿಸಿದರೆ ಸಾಕು. ಇಲ್ಲಿ ಕಾಣಸಿಗುವ ಚಿತ್ರಗಳು ಯಾವ ವಿಜ್ಞಾನಿಗಳು, ಅವರ ಹೆಸರುಗಳೇನು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಐಸಾಕ್ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್. ಸೆಕೆಂಡ್ ಒನ್ ಮೇರಿ ಕ್ಯೂರಿ. ಥರ್ಡ್ ಒನ್ ಹೋಮಿ ಜಹಾಂಗೀರ್ ಬಾಬಾ. ಫೋರ್ತ್ ಒನ್ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಫಿಫ್ತ್ ಒನ್ ಜೆ.ಸಿ. ಬೋಸ್, ಸರ್ ಜಗದೀಶ್ ಚಂದ್ರ ಬೋಸ್ ಅಂತ ಕೂಡ ಕರೀತಾರೆ. ಜೇಮ್ಸ್ ವ್ಯಾಟ್. ಈ 6 ಜನ ವಿಜ್ಞಾನಿಗಳನ್ನ ಗುರುತಿಸಿದೆವು ವಿದ್ಯಾರ್ಥಿಗಳೇ. ಇನ್ನು ಅವರ ಸಾಧನೆಗಳ ಕುರಿತು ನೋಡೋಣ. ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ, ಮ್ಯಾಚ್ ದಿ ನೇಮ್ಸ್ ಆಫ್ ಸೈಂಟಿಸ್ಟ್ಸ್. ಅವರ ಸಾಧನೆಗಳು ಹಾಗೂ ವಿಜ್ಞಾನಿಗಳ ಹೆಸರುಗಳನ್ನ ಈಗ ಜೋಡಿಸೋಣ. ನೋಡಿ ವಿದ್ಯಾರ್ಥಿಗಳೇ, ಹೋಮಿ ಜಹಾಂಗೀರ್ ಬಾಬಾ ಇವರು ನ್ಯೂಕ್ಲಿಯರ್ ಫಿಸಿಕ್ಸ್ ಮೇಲೆ ಪರಿಣಿತಿಯನ್ನು ಹೊಂದಿದ್ರು, ಅಂದರೆ ಪರಮಾಣು ಭೌತಶಾಸ್ತ್ರದ ಬಗ್ಗೆ. ಸರ್ ಐಸಾಕ್ ನ್ಯೂಟನ್ ಲಾಸ್ ಆಫ್ ಮೋಷನ್, ಇದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ, ಚಲನೆಯ ನಿಯಮಗಳನ್ನು ಹೇಳಿದರು. ಜೇಮ್ಸ್ ವ್ಯಾಟ್ ಇವರು ಸ್ಟೀಮ್ ಎಂಜಿನನ್ನು ಸಂಶೋಧನೆ ಮಾಡಿದ್ದಾರೆ. ಮೇರಿ ಕ್ಯೂರಿ ನೋಡಿ, ಇವರು ರೇಡಿಯೋ ಆ್ಯಕ್ಟಿವಿಟಿ ಬಗ್ಗೆ ಆಳವಾದ ಅಧ್ಯಯನವನ್ನು ಹೊಂದಿದ್ದರು, ವಿಕಿರಣಶೀಲತೆ ಅಂತ ಕರೀತಾರೆ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇವರು ಸ್ಪೇಸ್ ಸೈನ್ಸ್ ಅಂದರೆ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಜೆ.ಸಿ. ಬೋಸ್ ಇವರು ಪ್ಲ್ಯಾಂಟ್ ಸೈನ್ಸ್ ಅಂದರೆ ಸಸ್ಯ ವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಅಂದರೆ ಸಸ್ಯಗಳಿಗೂ ಕೂಡ ಜೀವವಿದೆ ಅಂತ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚಕ್ಕೆ ತೋರಿಸಿಕೊಂಡ ಮಹಾನ್ ಗಣಿತ ವಿಜ್ಞಾನಿ ಯಾರಾದರೂ ಇದ್ದಾರಪ್ಪ ಅಂದರೆ ಅವ್ರು ಯಾರು? ಸರ್ ಜಗದೀಶ್ ಚಂದ್ರ ಬೋಸ್, ನಮ್ಮ ಭಾರತೀಯ ಹೆಮ್ಮೆಯ ವಿಜ್ಞಾನಿ. ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಪಾಠದ ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಬಗ್ಗೆ ತಿಳಿದುಕೊಂಡೆವು. ಇನ್ನು ಪಾಠದ ವಿವರಣೆ ಹಾಗೂ ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳೋಣ. ಸರ್ ಸಿ.ವಿ. ರಾಮನ್ ಇಂಟ್ರೊಡಕ್ಷನ್ ಪ್ಯಾರಾ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಸರ್ ಸಿ.ವಿ. ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್ ವಿಜ್ಞಾನಿ. ಸರ್ ಸಿ.ವಿ. ರಾಮನರು ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿದ್ದರು. ಹಿ ವಾಸ್ ಅವಾರ್ಡೆಡ್ ದಿ ನೊಬೆಲ್ ಪ್ರೈಸ್ ಫಾರ್ ಹೀಸ್ ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಪ್ರೈಸ್ ಬಹುಮಾನ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೆಳಕಿನ ಚದುರುವಿಕೆ. ಅವರು ತಮ್ಮ ಬೆಳಕಿನ ಚದುರುವಿಕೆ ಮೇಲಿನ ಸಂಶೋಧನೆಗಾಗಿ ಪ್ರಪಂಚದ ಅತ್ಯುತ್ತಮ ಪ್ರಶಸ್ತಿಯಾದಂಥ ನೊಬೆಲ್ ಪ್ರಶಸ್ತಿಯನ್ನು 1930ರಲ್ಲಿ ಪಡೆದುಕೊಳ್ಳುತ್ತಾರೆ ವಿದ್ಯಾರ್ಥಿಗಳೇ. ಆ್ಯಂಡ್ ಹೀಸ್ ಡಿಸ್ಕವರಿ ಆಫ್ ದ ಎಫೆಕ್ಟ್ ಆಫ್ ಲೈಟ್ ರೇಸ್, ರಾಮನ್ ಎಫೆಕ್ಟ್. ಅವರ ಸಂಶೋಧನೆಯನ್ನು ಇಂದಿಗೂ ರಾಮನ್ ಎಫೆಕ್ಟ್ ಎಂದು ಗುರುತಿಸುತ್ತಾರೆ. ದ ಗೌರ್ಮೆಂಟ್ ಗಿಫ್ಟೆಡ್ ಹಿಮ್ 25 acres of land to carry out further research work. ಗಿಫ್ಟೆಡ್ ಕೊಡುಗೆ. ಹೆಚ್ಚಿನ ಸಂಶೋಧನೆಗಾಗಿ ಕಾರ್ಯಗಳನ್ನು ನಡೆಸಲು ಮೈಸೂರು ಸರ್ಕಾರ ಅವರಿಗೆ ಅಂದರೆ ಸಿ.ವಿ. ರಾಮನ್ನರಿಗೆ 25 ಎಕರೆ ಭೂಮಿಯನ್ನು 1934ರಲ್ಲಿ ಉಡುಗೊರೆಯಾಗಿ ಕೊಡ್ತಾರೆ ವಿದ್ಯಾರ್ಥಿಗಳೇ. ರಾಮನ್ ಇನ್ಸ್ಟಿಟ್ಯೂಟ್ ವಾಸ್ ದಿ ಡ್ರೀಮ್ ಚೈಲ್ಡ್ ಆಫ್ ಸರ್ ಸಿ.ವಿ. ರಾಮನ್. ನೋಡ್ರಿ, ರಾಮನ್ ಸಂಸ್ಥೆ ಸಿ.ವಿ. ರಾಮನ್ನರ ಕನಸಿನ ಕೂಸಾಗಿತ್ತು. ಅಂದರೆ ಆ ಪ್ರದೇಶದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕಂತ ಮಾಡಿದ್ರು. ಅದರ ಹೆಸರೇ ರಾಮನ್ ಇನ್ಸ್ಟಿಟ್ಯೂಟ್. ಈಗ ಪಾಠದ ಮೊದಲ ಪ್ಯಾರದ ಕಡೆ ನೋಡೋಣ ವಿದ್ಯಾರ್ಥಿಗಳೇ. ಮೊದಲ ಪ್ಯಾರದ ವಿವರಣೆಯನ್ನು ನೋಡೋಣ. ಸರ್ ಸಿ.ವಿ. ರಾಮನ್ ವಾಸ್ born on November 7, 1888 in ತಿರುಚಿ. ಸರ್ ಸಿ.ವಿ. ರಾಮನ್ನರು ನವೆಂಬರ್ 7, 1888ರಲ್ಲಿ ತಿರುಚಿಯಲ್ಲಿ ಜನಿಸ್ತಾರೆ ವಿದ್ಯಾರ್ಥಿಗಳೇ. ಅಂದರೆ ಹಿ ವಾಸ್ ದಿ ಸನ್ ಆಫ್ ಚಂದ್ರಶೇಖರ್ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಲ್. ಸಿ.ವಿ. ರಾಮನ್ನರು ಚಂದ್ರಶೇಖರ್ ಅಯ್ಯರ್ ಮತ್ತು ಪಾರ್ವತಿ ಅಮ್ಮಾಲ್ ಅವರ ಮಗ. ಚಂದ್ರಶೇಖರ್ ಅಯ್ಯರ್ ವಾಸ್ ಎ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಎಟ್ ಹಿಂದೂ ಕಾಲೇಜ್ ವಿಶಾಖಪಟ್ಟಣ. ಚಂದ್ರಶೇಖರ್ ಅಯ್ಯರ್ ಅವರು ವಿಶಾಖಪಟ್ಟಣದ
ಹಿಂದೂ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ರಾಮನ್ ಸ್ಟಡಿಡ್ ದೇರ್ ಎಟ್ ದಿ ಹಿಂದೂ ಕಾಲೇಜ್ ಹೈಸ್ಕೂಲ್. ಸಿ ವಿ ರಾಮನರು ಅದೇ ಹಿಂದೂ ಕಾಲೇಜಿನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಾಮ್ ಹೀಸ್ ಬಾಯ್ಹುಡ್ ಡೇಸ್. ಅವರು ತಮ್ಮ ಬಾಲ್ಯದ ದಿನಗಳಲ್ಲಿ ವಿಜ್ಞಾನದಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ಇವನ್ ಆ್ಯಸ್ ಎ ಬಾಯ್ ಹಿ ಹ್ಯಾಡ್ ಮೇಡ್ ದಿ ಮಾಡೆಲ್ ಆಫ್ ಡೈನಮೋ. ಸಿ ವಿ ರಾಮನರು ಹುಡುಗನಾಗಿದ್ದಾಗಲೇ ಡೈನಮೋ ಮಾದರಿಯನ್ನು ತಯಾರಿಸಿದ್ದರು ವಿದ್ಯಾರ್ಥಿಗಳಿಗೆ. ಅಂದರೆ ಅವರ ಪ್ರತಿಭೆ ಎಷ್ಟಿತ್ತು ಅನ್ನೋದನ್ನು ಇದರ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಡ್ಯೂರಿಂಗ್ ಹೀಸ್ ಸ್ಕೂಲ್ ಡೇಸ್ ಹಿ ಬಾರೋವ್ಡ್ ಸೈನ್ಸ್ ಬುಕ್ಸ್ ಫ್ರಾಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೀಡ್ ದೆಮ್. ನೋಡಿ ವಿದ್ಯಾರ್ಥಿಗಳೇ, ಇದು ಬಹಳ ಗಮನಿಸಬೇಕಾದ ವಿಷಯ. ಅವರು ತಮ್ಮ ಶಾಲಾ ದಿನಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ನೋಡಿ ವಿದ್ಯಾರ್ಥಿಗಳೇ ವಿಜ್ಞಾನದ ಪುಸ್ತಕಗಳನ್ನು ಎರವಲುವಾಗಿ ಪಡೆದು ಅವುಗಳನ್ನು ಓದ್ತಾ ಇದ್ರು. ನೋಡಿ, ಅಂದರೆ ತಮ್ಮ ಸಾಮರ್ಥ್ಯವನ್ನು ಮೀರಿ ಪುಸ್ತಕಗಳನ್ನು ಓದ್ತಾ ಇದ್ರು ವಿದ್ಯಾರ್ಥಿಗಳೇ. ದಸ್ ಫ್ರಾಮ್ ಹೀಸ್ ಅರ್ಲಿ ಡೇಸ್ ಹಿ ಶೋಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಇದು ಏನನ್ನು ತೋರಿಸಿಕೊಡುತ್ತೆ ಅಂದರೆ ಅವರು ಆರಂಭದ ದಿನಗಳಿಂದಲೇ ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದರು ಅನ್ನೋದು ಇದರಿಂದ ನಮಗೆ ತಿಳಿದುಕೊಳ್ಳಾಗ್ತದೆ ವಿದ್ಯಾರ್ಥಿಗಳೇ. ಅನ್ಫಾರ್ಚುನೇಟ್ಲಿ ಹಿ ಯೂಸ್ಡ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್ ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ನೋಡಿ ವಿದ್ಯಾರ್ಥಿಗಳೇ, ಅವರು ಆಗೊಮ್ಮೆ ಈಗೊಮ್ಮೆ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದರು. ಹೀಗಾಗಿ ದುರಾದೃಷ್ಟದಿಂದ ಅವರು ನಿಯಮಿತವಾಗಿ ಶಾಲೆಗೆ ಹಾಜರಾಗಲು ಆಗ್ತಾ ಇರಲಿಲ್ಲ. ಅಂದರೆ ಅವರಿಗೆ ಆರೋಗ್ಯದ ತೊಂದರೆ ಇತ್ತು ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಪ್ಯಾರಾ ನೋಡೋಣ ವಿದ್ಯಾರ್ಥಿಗಳೇ. ಇನ್ ಸ್ಪೈಟ್ ಆಫ್ ಹೀಸ್ ಪುವರ್ ಹೆಲ್ತ್ he got first class in his matriculation examination when he was only a boy of 12. In spite of ಹೊರತಾಗಿ ಅವರ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಕೂಡ ತಮ್ಮ 12ನೇ ವಯಸ್ಸಿನಲ್ಲಿ PUC ಫಸ್ಟ್ ಇಯರ್ ಅಂದರೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಅಷ್ಟೊಂದು ಅನಾರೋಗ್ಯ ಇದ್ದರೂ ಕೂಡ ಅದನ್ನು ಅವರು ಏನು ಮಾಡಿರ್ತಾರೆ, ಸಮರ್ಥವಾಗಿ ಎದುರಿಸುವಂಥ ಸಾಮರ್ಥ್ಯ ಅವರಲ್ಲಿ ಇರ್ತದೆ. ಹಿ ಪಾಸ್ಡ್ ದಿ ಇಂಟರ್ಮಿಡಿಯೇಟ್ ಎಕ್ಸಾಮಿನೇಷನ್ ಫ್ರಾಮ್ ಹಿಂದೂ ಕಾಲೇಜ್. ನಂತರ ಅವರು ಹಿಂದೂ ಕಾಲೇಜಿನಲ್ಲಿ ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಪಡಿತಾರೆ. ಆ್ಯಂಡ್ ಜಾಯಿನ್ಡ್ ಪ್ರೆಸಿಡೆನ್ಸಿ ಕಾಲೇಜ್ ಮದ್ರಾಸ್ ಫಾರ್ ಹೀಸ್ BA. ಮತ್ತು ಪದವಿ ಶಿಕ್ಷಣ ಪಡೆಯಲು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ಗೆ ಸೇರ್ತಾರೆ ವಿದ್ಯಾರ್ಥಿಗಳೇ. ಹೀಸ್ ರಿಲೇಟಿವ್ಸ್ wanted him to give up science and take history and economics as his special subject for BA. ನೋಡಿ, ಅವರ ಸಂಬಂಧಿಕರು ಏನಂತಾರೆ, ರಾಮನರನ್ನು BA ಪದವಿ ಶಿಕ್ಷಣದಲ್ಲಿ ವಿಜ್ಞಾನ ವಿಷಯವನ್ನು ತೆಗೆದುಕೊಳ್ಳಬಾರದೆಂದು ಸಲಹೆ ಕೊಡ್ತಾರೆ. ನೀವು ವಿಜ್ಞಾನವನ್ನು ವಿಷಯವಾಗಿ ತೆಗೆದುಕೊಳ್ಳಬೇಡಿ, ಹಾಗೂ ಇತಿಹಾಸ ಹಾಗೂ ಅರ್ಥಶಾಸ್ತ್ರವನ್ನು ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ಓದಿ ಅಂತ ಹೇಳ್ತಾರೆ. ಯಾಕೆ ಆ ಥರ ಹೇಳ್ತಾರಪ್ಪ ಅಂದರೆ, ಸಿನ್ಸ್ ರಾಮನ್ ಹ್ಯಾಡ್ ಮೇಡ್ ಅಪ್ ಹೀಸ್ ಮೈಂಡ್ ಟು ಸ್ಟಡಿ ಸೈನ್ಸ್ ಹಿ ಟುಕ್ ಫಿಸಿಕ್ಸ್. ನೋಡಿ, ಸಿ ವಿ ರಾಮನರು ವಿಜ್ಞಾನವನ್ನು ಅಧ್ಯಯನ ಮಾಡಲು ನಿರ್ಧಾರ ಮಾಡಿದ್ದರಿಂದ ಅವರು ಭೌತಶಾಸ್ತ್ರವನ್ನು ತೆಗೆದುಕೊಳ್ತಾರೆ. ಯಾಕಂದರೆ ಅವರಿಗೆ ತುಂಬ ನೆಚ್ಚಿನ ವಿಷಯವಾಗಿತ್ತು. ಹಿ ಪಾಸ್ಡ್ ಹೀಸ್ BA ಸೆಕ್ಯೂರಿಂಗ್ ದ ಫಸ್ಟ್ ರ್ಯಾಂಕ್ ಆ್ಯಂಡ್ ಎ ನಂಬರ್ ಆಫ್ ಪ್ರೈಸಸ್. ನೋಡಿ ವಿದ್ಯಾರ್ಥಿಗಳೇ, ಅವರು ತಮ್ಮ ಪದವಿ ಶಿಕ್ಷಣದಲ್ಲಿ ಮೊದಲನೇ ರ್ಯಾಂಕ್ ಪಡೆದಿದ್ದರಿಂದ ಹಲವಾರು ಬಹುಮಾನಗಳನ್ನ ಪಡೆದುಕೊಳ್ತಾರೆ. ಹಿ ಪಾಸ್ಡ್ ಹೀಸ್ MA ಇನ್ ಜನವರಿ 1907. ಅವರು 1907 ಜನವರಿಯಲ್ಲಿ ಭೌತಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣವನ್ನು ಪೂರ್ತಿಗೊಳಿಸ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಪ್ಯಾರಾ ನೋಡೋಣ. After his MA, Raman wanted to go to the United Kingdom for higher studies in science. ವಿಜ್ಞಾನದಲ್ಲಿ ನೋಡಿ, ಸಿ ವಿ ರಾಮನರು ತಮ್ಮ MA ಶಿಕ್ಷಣ ಮುಗಿದ ನಂತರ ವಿಜ್ಞಾನದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಪಡೆಯಲು ಅಮೆರಿಕಕ್ಕೆ ಹೋಗಲು ಬಯಸ್ತಾರೆ. ಬಟ್ ಹೀಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್ ಆ್ಯಂಡ್ ಹೀ ಕುಡ್ ನಾಟ್ ಗೋ. ಆದರೆ ಅವರು ಮತ್ತೆ ಕಾಯಿಲೆಗೆ ಒಳಗಾಗಿದ್ದರಿಂದ
ಅಮೇರಿಕಕ್ಕೆ ಹೋಗಲು ಆಗಲಿಲ್ಲ ವಿದ್ಯಾರ್ಥಿಗಳೇ. ದಿಸ್ ವಾಸ್ ದಿ ಗ್ರೇಟೆಸ್ಟ್ ಡಿಸ್ಅಪಾಯಿಂಟ್ಮೆಂಟ್ ಇನ್ ಹೀಸ್ ಲೈಫ್. ಇದು ಅವರ ಜೀವನದ ಅತ್ಯಂತ ದೊಡ್ಡ ನಿರಾಶೆಯಾಗಿತ್ತು ವಿದ್ಯಾರ್ಥಿಗಳೇ. ಹೀಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಗಿವ್ ಅಪ್ ಹೀಸ್ ಸ್ಟಡಿ ಆಫ್ ಸೈನ್ಸ್ ಆ್ಯಂಡ್ ಟೇಕ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಕಲ್ಕತ್ತಾ ಇನ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ನೋಡಿ, ಸಿ ವಿ ರಾಮನರು ಸಂಬಂಧಿಕರು ನೀವು ವಿಜ್ಞಾನದಲ್ಲಿ ಅಧ್ಯಯನ ಮಾಡುವುದನ್ನು ಬಿಟ್ಟು ಬಿಡಿ, ಅದರ ಬದಲಾಗಿ ಇತಿಹಾಸ ಮತ್ತು ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು ಸಲಹೆ ಕೊಡ್ತಾರೆ ವಿದ್ಯಾರ್ಥಿಗಳೇ. ರಾಮನ್ ಡಿಡ್ ಸೋ. ಮೊದಲನೇ ಸಲ ಅವರ ಮಾತನ್ನು ಅವರು ಕೇಳಿರುವುದಿಲ್ಲ, ಆದರೆ ಎರಡನೇ ಬಾರಿಗೆ ಅವರು ಅವರ ಮಾತನ್ನು ಕೇಳ್ತಾರೆ. ರಾಮನ್ ಡಿಡ್ ಸೋ. ರಾಮನರು ಅವರ ಸಲಹೆಯನ್ನು ಸ್ವೀಕರಿಸ್ತಾರೆ. ಆ್ಯಂಡ್ ಗಾಟ್ ಅಲಾಂಗ್ ವೆಲ್ ವಿತ್ ಹೀಸ್ ನ್ಯೂ ಸಬ್ಜೆಕ್ಟ್. ನೋಡಿ, ಇಲ್ಲಿ ಒಂದು ವಿಶೇಷತೆ ಇದೆ ವಿದ್ಯಾರ್ಥಿಗಳೇ. ಹೊಸ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡಿದ್ದರೂ ಕೂಡ ಆಳವಾದ ಅಧ್ಯಯನದಲ್ಲಿ ತೊಡಗುತ್ತಾರೆ. ಹಿ ಗಾಟ್ ದಿ ಫಸ್ಟ್ ಪ್ಲೇಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡಿತಾರೆ. ಆ್ಯಂಡ್ ವಾಸ್ ಅಪಾಯಿಂಟೆಡ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಇನ್ 1907. ನೋಡಿ ವಿದ್ಯಾರ್ಥಿಗಳೇ, ಎಟ್ ಕಲ್ಕತ್ತಾ. ಹಾಗೂ ಅವರು 1907ರಲ್ಲಿ ಕಲ್ಕತ್ತಾದ ಡೆಪ್ಯೂಟಿ ಅಕೌಂಟೆಂಟ್ ಆಗಿ ನೇಮಕವಾಗ್ತಾರೆ. ಹೀಸ್ ರಿಲೇಟಿವ್ಸ್ ಪರ್ಹ್ಯಾಪ್ಸ್ ಫೆಲ್ಟ್ ಹ್ಯಾಪಿ ಟು ಸಿ ದ್ಯಾಟ್ ರಮನ್ ಹ್ಯಾಡ್ ಸೆಟಲ್ ಡೌನ್ ವೆಲ್ ಇನ್ ದ ಲೈಫ್. ನೋಡಿ ವಿದ್ಯಾರ್ಥಿಗಳೇ, ಸಿ ವಿ ರಾಮನರು ತಮ್ಮ ಜೀವನದಲ್ಲಿ ಇನ್ನೂ ಸೆಟಲ್ ಆದರು ಎಂದು ಸಂಬಂಧಿಕರು ಸಂತೋಷ ಪಡ್ತಾರೆ. ಹೌ ಕುಡ್ ಎ ಸೈಂಟಿಸ್ಟ್ ಲೈಕ್ ರಮನ್ ಪುಟ್ ಅಪ್ ವಿತ್ ದಿ ಲೈಫ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್. ನೋಡಿ ವಿದ್ಯಾರ್ಥಿಗಳೇ, ಆದರೆ ಸಿ ವಿ ರಾಮನರು ಮೇಧಾವಿ ವಿಜ್ಞಾನಿಗಳಾಗಿದ್ದರಿಂದ ಡೆಪ್ಯೂಟಿ ಅಕೌಂಟೆಂಟ್ ಆಗಿ ಹೇಗೆ ಮುಂದುವರಿಸ ಸಾಧ್ಯ ವಿದ್ಯಾರ್ಥಿಗಳೇ? ಹಿ ಫೆಲ್ಟ್ ಲೈಕ್ ಎ ಫಿಶ್ ಔಟ್ ಆಫ್ ವಾಟರ್ ಇನ್ ಈಸ್ ನ್ಯೂ ಪೋಸ್ಟ್. ಹೇಗಾಯ್ತಪ್ಪ ಅಂದರೆ ಅವರು ಹೊಸ ವೃತ್ತಿ ಅವರನ್ನು ಕೊಳದಲ್ಲಿರುವ ಮೀನನ್ನು ಹೊರತೆಗೆದಂಥ ಅನುಭವ ಉಂಟು ಮಾಡಿತು. ಅಂದರೆ ಕೊಳ ಅಂದರೆ ವಿದ್ಯಾರ್ಥಿಗಳೇ ಸೈನ್ಸು. ಆ ಕೊಳದಿಂದ ಹೊರಗೆ ಅವರಿಗೆ ಅಂದರೆ ಸೈನ್ಸನ್ನು ಬಿಟ್ಟು ಬದುಕುವ ಪರಿಸ್ಥಿತಿ ಅವರಿಗೆ ಬರ್ತದೆ. ಅವರಿಗೆ ತುಂಬ ಮನಸ್ಸಿಗೆ ನೋವಾಗ್ತದೆ. ಬಟ್ ಈ ಸ್ಟಿಲ್ ಹ್ಯಾಡ್ ಹೋಪ್ಸ್ ಆಫ್ ಬಿಕಮಿಂಗ್ ಎ ಸೈಂಟಿಸ್ಟ್ ಆ್ಯಂಡ್ ವಾಸ್ ವೇಟಿಂಗ್ ಫಾರ್ ಎನ್ ಅಪರ್ಚುನಿಟಿ. ನೋಡಿ ವಿದ್ಯಾರ್ಥಿಗಳೇ, ಆದರೆ ಅವರು ಇನ್ನೂ ತಾವೊಬ್ಬ ಯಶಸ್ವಿ ವಿಜ್ಞಾನಿಯಾಗಬೇಕೆಂಬ ಭರವಸೆಯನ್ನು ಇಟ್ಟುಕೊಂಡಿರ್ತಾರೆ. ಹಾಗೂ ಅದರ ಅವಕಾಶಕ್ಕಾಗಿ ಏನು ಮಾಡ್ತಿರ್ತಾರೆ, ಅವರು ಕಾಯ್ತಾ ಇರ್ತಾರೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪಾಠದ ಅರ್ಧ ವಿವರಣೆಯನ್ನು ನಾವು ತಿಳಿದುಕೊಂಡೆವು. ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಹೂ ವೇರ್ ರಮನ್ಸ್ ಪೇರೆಂಟ್ಸ್. ರಮಣರ ತಂದೆ ತಾಯಿಗಳು ಯಾರು? ರಮನ್ಸ್ ಪೇರೆಂಟ್ಸ್ ವೇರ್ ಚಂದ್ರಶೇಖರ್ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಳ್. ರಾಮನರ ತಂದೆ ಚಂದ್ರಶೇಖರ್ ಅಯ್ಯರ್, ತಾಯಿ ಪಾರ್ವತಿ ಅಮ್ಮಾಳ್. ಎರಡನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ವೈ ವಾಸ್ ರಾಮನ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ರಾಮನರು ಪ್ರತಿದಿನ ಶಾಲೆಗೆ ಹೋಗಲು ಏಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಪ್ರಶ್ನೆ ಇದೆ. ರಾಮನ್ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ ಬಿಕಾಸ್ ಹೀಸ್ ಆಫನ್ ಇಲ್ನೆಸ್. ಅವರ ಆಗಾಗ ಅನಾರೋಗ್ಯಕ್ಕೆ ಒಳಗಾಗುತ್ತಿರುವುದರಿಂದ ನಿಯಮಿತವಾಗಿ ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಥರ್ಡ್ ಕ್ವೆಶನ್, ವೇರ್ ಡಿಡ್ ಹಿ ಕಂಪ್ಲೀಟ್ ಹೀಸ್ ಇಂಟರ್ಮಿಡಿಯೇಟ್ ಎಕ್ಸಾಮಿನೇಷನ್. ಹಿ ಕಂಪ್ಲೀಟೆಡ್ ಹೀಸ್ ಇಂಟರ್ಮಿಡಿಯೇಟ್ ಎಕ್ಸಾಮಿನೇಷನ್ ಫ್ರಾಮ್ ಹಿಂದೂ ಕಾಲೇಜ್ ವಿಶಾಖಪಟ್ಟಣ. ಸಿ ವಿ ರಾಮನರು ತಮ್ಮ ಇಂಟರ್ಮಿಡಿಯೇಟ್ ಪರೀಕ್ಷೆಯನ್ನು ಹಿಂದೂ ಕಾಲೇಜಿನಲ್ಲಿ ಮುಗಿಸ್ತಾರೆ. ಫೋರ್ತ್ ಕ್ವೆಶನ್ ನೋಡೋಣ. ವಾಟ್ ಸಬ್ಜೆಕ್ಟ್ ಡಿಡ್ ಹೀಸ್ ರಿಲೇಟಿವ್ಸ್ ಅಡ್ವೈಸ್ ಹಿಮ್ ಟು ಟೇಕ್ ಫಾರ್ BA. His relatives wanted him to give up science and take history and economics as his special subject for BA. ಅಂದರೆ BA ಪದವಿಯಲ್ಲಿ ಇತಿಹಾಸ ಹಾಗೂ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲು ಸಿ ವಿ ರಾಮನರ ಸಂಬಂಧಿಕರು ಸಲಹೆಯನ್ನು ಕೊಡ್ತಾರೆ. ಇನ್ನು ಫಿಫ್ತ್ ಕ್ವೆಶನ್ ನೋಡೋಣ. ವೈ ಕುಡ್ ನಾಟ್ ರಮನ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್. ರಾಮನರು
could not go to the United Kingdom for higher studies because his health broke down again. ರಾಮನರ ಆರೋಗ್ಯ ಪುನಃ ಕೆಟ್ಟಿದ್ದರಿಂದ ಯುನೈಟೆಡ್ ಕಿಂಗ್ಡಮ್ ಅಂದರೆ ಉನ್ನತ ಶಿಕ್ಷಣ ಪಡೆಯಲು ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಪಾಠದ 3 ಪ್ಯಾರಾದ ವಿವರಣೆ ಹಾಗೂ ಮೊದಲ 5 ಪ್ರಶ್ನೆಗಳ ಉತ್ತರವನ್ನು ತಿಳಿದುಕೊಂಡಿದ್ದೇವೆ. ಈಗ ಪಾಠದ ಮುಂದಿನ ಭಾಗದ ವಿವರಣೆಯನ್ನು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. 4ನೇ ಪ್ಯಾರಾ ನೋಡೋಣ. Even as deputy accountant, Raman mixed with scientists and took interest in science. ರಮಣ್ ಅವರು ಡೆಪ್ಯೂಟಿ ಅಕೌಂಟೆಂಟ್ ಆಗಿದ್ದರೂ ಕೂಡ ವಿಜ್ಞಾನಿಗಳೊಂದಿಗೆ ಸೇರ್ತಾ ಇದ್ದರು ಹಾಗೂ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಂಡಿದ್ದರು. ಅಂದರೆ ಅದನ್ನು ಮರಿತಾ ಇರಲಿಲ್ಲ ವಿದ್ಯಾರ್ಥಿಗಳೇ. ಒನ್ ಡೇ ವೈಲ್ ರಿಟರ್ನಿಂಗ್ ಫ್ರಮ್ ಹೀಸ್ ಆಫೀಸ್, ಒಂದು ದಿನ ಒಂದು ಘಟನೆ ನಡೀತದೆ. ಸಿ ವಿ ರಾಮನರು ತಮ್ಮ ಕಚೇರಿಯಿಂದ ಮನೆಗೆ ಹೋಗ್ತಾ ಇರ್ತಾರೆ. ಹೀ ಸಾ ಎ ಬ್ಯಾನರ್ ಔಟ್ಸೈಡ್ ಎ ಬಿಲ್ಡಿಂಗ್. ನೋಡ್ರಿ, ಕಟ್ಟಡದ ಹೊರಗಡೆ ಅಂಟಿಸಿರುವ ಒಂದು ಬ್ಯಾನರ್ ಕಡೆಗೆ ನೋಡ್ತಾರೆ. ಆನ್ ವಿಚ್ ವಾಸ್ ಪ್ರಿಂಟೆಡ್, ನೋಡ್ರಿ, ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ಸ್. ಆ ಬ್ಯಾನರ್ ಮೇಲೆ ಏನು ಬರೆದಿರ್ತಾರೆ ಅಂದರೆ ಭಾರತೀಯ ವಿಜ್ಞಾನಿಗಳ ಸಂಘ ಎಂದು ಬರೆದಿರ್ತಾರೆ. ಅದನ್ನು ಗಮನಿಸ್ತಾರೆ ವಿದ್ಯಾರ್ಥಿಗಳೇ. ಎಟ್ ದಿ ಸೈಟ್ ಆಫ್ ದ್ಯಾಟ್ ಬ್ಯಾನರ್, ಆ ಬ್ಯಾನರನ್ನು ನೋಡಿದ ತಕ್ಷಣ ಅಂದರೆ ಅವರು ರಾಮನ್ ಗಾಟ್ ಆಫ್ ದ ಮೂವಿಂಗ್ ಟ್ರೈನ್. ನೋಡಿ ವಿದ್ಯಾರ್ಥಿಗಳೇ, ಇದನ್ನು ನಾವು ಗಮನಿಸಬೇಕು. ಮನೆಗೆ ಹೋಗುವುದನ್ನು ಬಿಡ್ತಾರೆ, ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ದಾರಿಯ ಮಧ್ಯದಲ್ಲಿ ಏನು ಮಾಡ್ತಾರೆ, ಈ ಬ್ಯಾನರನ್ನು ನೋಡ್ತಾರೆ ವಿದ್ಯಾರ್ಥಿಗಳೇ. ನೋಡಿದ ತಕ್ಷಣ ಮನೆಗೆ ಹೋಗುವುದನ್ನು ಬಿಟ್ಟು ಟ್ರೈನಿನಿಂದ ಕೆಳಗೆ ಇಳಿತಾರೆ. ಆ್ಯಂಡ್ went to meet the scientists who had gathered in that building. ನೋಡಿ, ಕಟ್ಟಡದಲ್ಲಿ ಸೇರುವ ವಿಜ್ಞಾನಿಗಳನ್ನ ಭೇಟಿಯಾಗಲು ಆಗಿಂದಾಗಲೇ ತಕ್ಷಣವೇ ಹೋಗಿಬಿಡ್ತಾರೆ ವಿದ್ಯಾರ್ಥಿಗಳೇ. ಸಮ್ ಟೈಮ್ಸ್ ಲೇಟರ್, ಕೆಲವು ಸಮಯದ ನಂತರ, when he was in ರಂಗೂನ್, ಅವರು ರಂಗೂನ್ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ವಿದ್ಯಾರ್ಥಿಗಳೇ, ಅದನ್ನು ಆವಾಗ ರಂಗೂನ್ ಅಂತ ಕರಿತಾ ಇದ್ರು. ಈಗ ಇದನ್ನು ಯಂಗೂನ್ ಅಂತ ಹೆಸರು ಬದಲಾವಣೆ ಮಾಡಿದ್ದಾರೆ. ಎರಡೂ ಕೂಡ ವಿಶ್ವವಿದ್ಯಾಲಯದ ಹೆಸರುಗಳು, ಎರಡೂ ಬೇರೆ ಬೇರೆ ಆದರೂ ಒಂದೇ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳೇ, ರಂಗೂನ್ ಹಾಗೂ ಯಂಗೂನ್. ಹಿ ಲರ್ನ್ಡ್ ದ್ಯಾಟ್ ಆ್ಯನ್ ಇನ್ಸ್ಟಿಟ್ಯೂಷನ್ ಹ್ಯಾಡ್ ಬಾಟ್ ಎ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಅಪಾರ್ಟಸ್. ನೋಡಿ, ಒಂದು ಸಂಸ್ಥೆಯವರು ಆಧುನಿಕ ವೈಜ್ಞಾನಿಕ ಉಪಕರಣವೊಂದನ್ನು ತಂದಿರ್ತಾರೆ. ಆ ವಿಷಯ ಇವರಿಗೆ ತಿಳಿತದೆ ವಿದ್ಯಾರ್ಥಿಗಳೇ. ಅದನ್ನು ತಿಳಿದುಕೊಳ್ಳಲು ನಿರ್ಧಾರ ಮಾಡಿಬಿಡ್ತಾರೆ. ನೋಡಿ, ವಿಜ್ಞಾನ ಬಗ್ಗೆ ಎಷ್ಟೊಂದು ಆಸಕ್ತಿ ಇತ್ತು ಅನ್ನೋದು ಇದು ಘಟನೆಯಿಂದ ನಮಗೆ ತಿಳಿದು ಬರ್ತವೆ ವಿದ್ಯಾರ್ಥಿಗಳೇ. ಹೀ ಹರಿಡ್ಲಿ ಪುಟ್ ಆನ್ ಹೀಸ್ ಕ್ಲೋತ್ಸ್ ಆ್ಯಂಡ್ ವೆಂಟ್ ಟು ಹ್ಯಾವ್ ಎ ಲುಕ್ ಎಟ್ ಇಟ್. ನೋಡಿ, ಅವಸರವಾಗಿ ಬಟ್ಟೆಗಳನ್ನು ಧರಿಸಿಕೊಂಡು ವೈಜ್ಞಾನಿಕ ಉಪಕರಣವನ್ನು ನೋಡಲು ತೆರಳಿಬಿಡ್ತಾರೆ. ಸಚ್ ವಾಸ್ ದಿ ಇಂಟ್ರೆಸ್ಟ್ ಹಿ ವಾಸ್ ಇನ್ ಸೈನ್ಸ್. ಇದು ಅವರು ವಿಜ್ಞಾನದ ಮೇಲಿನ ಆಸಕ್ತಿಯನ್ನು ತೋರಿಸ್ತದೆ. ಈ ಘಟನೆ ಏನು ತೋರಿಸ್ತದೆ ವಿದ್ಯಾರ್ಥಿಗಳೇ, ಅವರು ಸೈನ್ಸ್ ಮೇಲೆ ಎಷ್ಟೊಂದು ಆಸಕ್ತಿಯನ್ನು ಇಟ್ಟುಕೊಂಡಿದ್ದರು ಅಂತ. ಇನ್ನು 5ನೇ ಪ್ಯಾರಾ ನೋಡೋಣ ವಿದ್ಯಾರ್ಥಿಗಳೇ. ಇನ್ 1911, 1911ರಲ್ಲಿ ರಾಮನ್ ವಾಸ್ ಅಪಾಯಿಂಟೆಡ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಫಾರ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಇನ್ ಕಲ್ಕತ್ತಾ. ರಾಮನ್ ಅವರು ಕಲ್ಕತ್ತಾದ ಟೆಲಿಗ್ರಾಫ್ ಕಚೇರಿಗೆ ವಿಶೇಷ ಅಕೌಂಟೆಂಟ್ ಆಗಿ ನೇಮಕ ಆಗ್ತಾರೆ. ಬಟ್ ವೆನ್ ಹಿ ವಾಸ್ ಆಫರ್ಡ್ ದಿ ಪೋಸ್ಟ್ ಆಫ್ ಪ್ರೊಫೆಸರ್ ಎಟ್ ಕಲ್ಕತ್ತಾ ಯೂನಿವರ್ಸಿಟಿ. ನೋಡ್ರಿ, ಇನ್ನೂ ಕೆಲಸದಲ್ಲಿ ಸೇರಿರ್ತಾರೆ. ಆದರೆ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಒಂದು ಕರೆ ಬರ್ತದೆ, ನೀವು ಏಕೆ ಪ್ರೊಫೆಸರ್ ಆಗಬಾರ್ದು ಅಂತ. ಆ ಸುದ್ದಿ ತಿಳಿದ ತಕ್ಷಣ ನೋಡಿ ವಿದ್ಯಾರ್ಥಿಗಳೇ, ಹಿ ಜಂಪ್ಡ್ ಆಟ್ ದ್ಯಾಟ್ ಆಫರ್ ಆ್ಯಂಡ್ ಅಕ್ಸೆಪ್ಟೆಡ್ ದ ಪೋಸ್ಟ್ ಗ್ಲ್ಯಾಡ್ಲಿ. ಸಂತೋಷದಿಂದ ಆಫರನ್ನು ಒಪ್ಪಿಕೊಳ್ತಾರೆ. ದೊಡ್ಡದಾದ ಅಕೌಂಟೆಂಟ್ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ ವಿದ್ಯಾರ್ಥಿಗಳೇ. ಇದು ನೋಡಿ ವಿದ್ಯಾರ್ಥಿಗಳೇ, ಹಣಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇರಲಿಲ್ಲ, ವಿಜ್ಞಾನಕ್ಕೆ ಹೆಚ್ಚೊಂದು ಪ್ರಾಧಾನ್ಯತೆ ಕೊಡ್ತಾ ಇದ್ರು ವಿದ್ಯಾರ್ಥಿಗಳೇ. ಆಫ್ಟರ್ ವರ್ಕಿಂಗ್ ಎಟ್ ಕಲ್ಕತ್ತಾ ಯೂನಿವರ್ಸಿಟಿ ಫಾರ್ 15 years,
ಕಲ್ಕತ್ತಾ ವಿಶ್ವದಲ್ಲಿ ಸತತವಾಗಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಹಿ ಬಿಕೇಮ್ ದಿ ಡೈರೆಕ್ಟರ್ ಆಫ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬೆಂಗಳೂರು. ನೋಡಿ, ಬೆಂಗಳೂರಿನಲ್ಲಿರುವಂಥ ಭಾರತೀಯ ವೈಜ್ಞಾನಿಕ ಸಂಸ್ಥೆಯ ನಿರ್ದೇಶಕರಾಗಿ ಸರ್ಕಾರ ಅವರನ್ನು ನೇಮಕ ಮಾಡ್ತದೆ ವಿದ್ಯಾರ್ಥಿಗಳೇ. ದಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. ನೋಡಿ, ಸರ್ ಸಿ ವಿ ರಾಮನರು ಬೆಂಗಳೂರಿನಲ್ಲಿ ರಾಮನ್ ರಿಸರ್ಚ್ ಎಂಬ ಸಂಸ್ಥೆಯನ್ನು ಸರ್ಕಾರದ ಸಹಾಯವನ್ನು ಅಪೇಕ್ಷಿಸದೆ ತಮ್ಮ ಸ್ವಂತ ಹಣದಲ್ಲಿ ಸ್ಥಾಪನೆ ಮಾಡ್ತಾರೆ. ಆದರೆ ಇದು ಈಗ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿದೆ ವಿದ್ಯಾರ್ಥಿಗಳೇ. ರಾಮನ್ ರಿಸೈನ್ಡ್ ಹೀಸ್ ಪೋಸ್ಟ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಸೈನ್ಡ್. ಅದಕ್ಕಾಗಿ ಭಾರತೀಯ ವಿಜ್ಞಾನ ಸಂಸ್ಥೆಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಆ್ಯಂಡ್ ಬಿಕೇಮ್ ದಿ ಡೈರೆಕ್ಟರ್ ಆಫ್ ದಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದರಿಂದಾಗಿ ತಾವೇ ಸ್ವತಃ ಸ್ಥಾಪಿಸಿದ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಹಿಯರ್ ಹಿ ಕಂಡಕ್ಟೆಡ್ ಹೀಸ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂಟಿಲ್ ಹೀಸ್ ಡೆತ್. ನೋಡಿ, ತಮ್ಮ ಜೀವನದ ಕೊನೆಯ ಉಸಿರಿರುವವರೆಗೂ ಇದೇ ಸಂಸ್ಥೆಯಲ್ಲಿ ತಮ್ಮ ಭೌತಶಾಸ್ತ್ರದ ಬಗೆಗಿನ ಸಂಶೋಧನೆಯನ್ನು ಮುಂದುವರಿತಾರೆ ವಿದ್ಯಾರ್ಥಿಗಳೇ. ಇನ್ನು 6ನೇ ಪ್ಯಾರ ನೋಡೋಣ ವಿದ್ಯಾರ್ಥಿಗಳೇ. ರಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ನೋಡಿ ವಿದ್ಯಾರ್ಥಿಗಳೇ, ಸಿ ವಿ ರಾಮನರು ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿದ್ದರು. ಥ್ರೂಔಟ್ ಹೀಸ್ ಲೈಫ್ ಹಿ ವಾಸ್ ಇಂಟೆನ್ಸ್ಲಿ ಅಟ್ಯಾಚ್ಡ್ ಟು ಸೈನ್ಸ್. ಅವರು ತಮ್ಮ ಜೀವನದುದ್ದಕ್ಕೂ ವಿಜ್ಞಾನವನ್ನು ತೀವ್ರವಾಗಿ ಹಚ್ಚಿಕೊಂಡಿರ್ತಾರೆ, ತುಂಬ ಹಚ್ಚಿಕೊಂಡಿರ್ತಾರೆ ವಿದ್ಯಾರ್ಥಿ. ಅಂದರೆ ವಿಜ್ಞಾನವನ್ನು ಬಿಟ್ಟು ನಾನು ಬದುಕಲು ಆಗ್ತಾ ಇಲ್ಲ ನನಗೆ ಅನ್ನುವ ಪರಿಸ್ಥಿತಿಗೆ ಅವರು ಬಂದಿರ್ತಾರೆ. ಅಷ್ಟೊಂದು ಆ ಸಬ್ಜೆಕ್ಟ್ ಮೇಲೆ ಅವರಿಗೆ ಪ್ರೀತಿ ಇರ್ತದೆ. ಫಾರ್ ದಿ ಸೇಕ್ ಆಫ್ ಸೈನ್ಸ್ ಹಿ ಗೇವ್ ಅಪ್ ದಿ ಹೈಲಿ ಪೇಡ್ ಪೋಸ್ಟ್ ಆಫ್ ದ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ನೋಡಿ, ವಿಜ್ಞಾನದ ಮೇಲಿನ ಪ್ರೀತಿಯಿಂದಾಗಿ ಹೆಚ್ಚು ಸಂಬಳ ದೊರಕಿರುವಂಥ ಅಕೌಂಟೆಂಟ್ ಜನರಲ್ ಹುದ್ದೆಗೆ ತ್ಯಜಿಸ್ತಾರೆ ವಿದ್ಯಾರ್ಥಿಗಳೇ. ಆ್ಯಂಡ್ accepted ಎ ಪ್ರೊಫೆಸರ್ಶಿಪ್ ಆಟ್ ಕಲ್ಕತ್ತಾ ಯೂನಿವರ್ಸಿಟಿ. ನೋಡಿ, ಹಾಗೂ ತಮ್ಮ ವೃತ್ತಿಪರತೆಯನ್ನು ಹೆಚ್ಚಿಸುವಂಥ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಹುದ್ದೆಯನ್ನು ಸ್ವೀಕರಿಸ್ತಾರೆ. ನೋಡಿ, ಅಂದರೆ ಅವರಿಗೆ ಶಿಕ್ಷಕನಾಗುವುದು ತುಂಬ ಇಷ್ಟ ಇತ್ತು ವಿದ್ಯಾರ್ಥಿಗಳೇ. ಹಿ ವುಡ್ ಫಾರ್ಗೆಟ್ ಆಲ್ ಅಬೌಟ್ ಫುಡ್ ಆ್ಯಂಡ್ ರೆಸ್ಟ್ ವೈಲ್ ಹಿ ವಾಸ್ ಆಟ್ ವರ್ಕ್. ನೋಡಿ, ಅವರು ತಮ್ಮ ಕೆಲಸದಲ್ಲಿದ್ದಾಗ ಆಹಾರ ಹಾಗೂ ವಿಶ್ರಾಂತಿಯನ್ನು ಮರೆತು ಬಿಡ್ತಾ ಇದ್ರು ವಿದ್ಯಾರ್ಥಿಗಳೇ. ಆ್ಯಂಡ್ ಹೀಸ್ ವೈಫ್ ಹ್ಯಾಡ್ ಆಫನ್ ಟು ಟೆಲ್ ಹಿಮ್ ದ್ಯಾಟ್ ಹೀಸ್ ಬ್ರೇಕ್ಫಾಸ್ಟ್ ಆರ್ ಕಾಫಿ ವಾಸ್ ಗೆಟಿಂಗ್ ಕೋಲ್ಡ್. ನೋಡಿ ವಿದ್ಯಾರ್ಥಿಗಳೇ, ಅವರ ಹೆಂಡತಿ ಅವರಿಗೆ ಪುನಃ ಬೈತಾ ಇರ್ತಾರೆ, ಕಾಫಿ ಹಾಗೂ ಉಪಹಾರ ತಣ್ಣಗಾಗ್ತದೆ, ನೀವು ಹೀಗೆ ಮಾಡಿದರೆ ಹೇಗೆ, ನಿಮ್ಮ ಆರೋಗ್ಯ ಹೇಗೆ ಅಂತ ಹೆಂಡತಿ ಅವರಿಗೆ ಬೈತಾ ಇರ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಲೈಕ್ ಆಲ್ ಗ್ರೇಟ್ ಸೈಂಟಿಸ್ಟ್ಸ್ ರಮನ್ ಹ್ಯಾಡ್ ಎ ಲಾಟ್ ಆಫ್ ಕ್ಯೂರಿಯಾಸಿಟಿ. ನೋಡಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಎಲ್ಲ ವಿಜ್ಞಾನಿಗಳು ಇರುವ ಹಾಗೆ ಸಿ ವಿ ರಾಮನರಿಗೂ ಕೂಡ ತುಂಬ ಕುತೂಹಲಗಳಿದ್ದು ವಿದ್ಯಾರ್ಥಿಗಳೇ. ಅರ್ಲಿಯರ್ ಇನ್ ಹೀಸ್ ಲೈಫ್ ವೈಲ್ ಆನ್ ಎ ವಾಯೇಜ್ ಟು ಯುರೋಪ್. ನೋಡಿ, ಅವರು ಜೀವನದಲ್ಲಿ ಮೊದಲ ಬಾರಿಗೆ ಸಮುದ್ರಯಾನದ ಮೂಲಕ ಯುರೋಪ್ಗೆ ಹೋಗ್ತಾ ಇರ್ತಾರೆ. ಹಿ ಸಾ ದಿ ವಂಡರ್ಫುಲ್ ಬ್ಲೂ ಆಫ್ ದಿ ಮೆಡಿಟೇರಿಯನ್ ಸಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಘಟನೆ ನಡೆಯುತ್ತೆ ವಿದ್ಯಾರ್ಥಿಗಳೇ, ತುಂಬ ಕುತೂಹಲಕರವಾದ ಘಟನೆ. ಆಗ ಅವರು ತುಂಬ ಆಶ್ಚರ್ಯದಿಂದ ನೀಲಿಯಾಗಿ ಕಾಣುತ್ತಿರುವ ಮೆಡಿಟೇರಿಯನ್ ಸಮುದ್ರವನ್ನು ನೋಡ್ತಾರೆ ವಿದ್ಯಾರ್ಥಿಗಳೇ. ದಿಸ್ ಲೀಡ್ ಟು ಹೀಸ್ ವರ್ಕ್ ಆನ್ ದಿ ಲಾ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ದ ಲಿಕ್ವಿಡ್. ನೋಡಿ, ಈ ಘಟನೆ ಅವರ ಮುಂದಿನ ಸಂಶೋಧನೆಯಾದ ದ್ರವಗಳಲ್ಲಿ ಬೆಳಕಿನ ಚದುರುವಿಕೆಗೆ ಪ್ರೇರಣೆ ನೀಡುತ್ತದೆ ವಿದ್ಯಾರ್ಥಿಗಳೇ. ಯಟ್ ಇಟ್ ಎಂಡೆಡ್ ಇನ್ ಹೀಸ್ ಡಿಸ್ಕವರಿ ಆಫ್ ದ ರಾಮನ್ ಎಫೆಕ್ಟ್. ನೋಡಿ, ಹಾಗೂ ಇದು ರಾಮನ್ ಪರಿಣಾಮದ ಅವರ ಆವಿಷ್ಕಾರದಲ್ಲಿ ಕೊನೆಗೊಳ್ಳುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ನಾವು ಸೂಕ್ಷ್ಮವಾಗಿ ಗಮನಿಸುವುದನ್ನು ಅಭ್ಯಾಸ ಮಾಡಬೇಕು. ನಾವುಗಳು ಕೂಡ ಏನಾಗ್ಬೋದು, ಒಳ್ಳೆಯ ಸೈಂಟಿಸ್ಟ್ ಆಗ್ಬೋದು ವಿದ್ಯಾರ್ಥಿಗಳೇ. ಹಿ ವಾಸ್ ಅವಾರ್ಡೆಡ್ ದಿ ನೋಬೆಲ್ ಪ್ರೈಸ್ ಫಾರ್ ದಿಸ್ ಇನ್ 1930. ಇದರ ಫಲವಾಗಿ ಸಿ ವಿ ರಾಮನರಿಗೆ 1930ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ನೀಡಿ
ಗೌರವಿಸಲಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ಯಾರಾ ನೋಡೋಣ. ರಾಮನ್ ವಾಸ್ ಎ ಕೈಂಡ್ ಮ್ಯಾನ್. ನೋಡಿ ವಿದ್ಯಾರ್ಥಿಗಳೇ, ಇವರ ಇನ್ನೊಂದು ಮುಖವನ್ನು ತೋರಿಸ್ತಾ ಇದ್ದಾರೆ. ಈ ಪ್ಯಾರದ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಸಿ ವಿ ರಾಮನರು ಕೇವಲ ಶ್ರೇಷ್ಠ ವಿಜ್ಞಾನಿಗಳಾಗಿರಲಿಲ್ಲ, ಅವರೊಬ್ಬ ದಯಾಳುವಾದಂಥ ವ್ಯಕ್ತಿ ಕೂಡ ಆಗಿದ್ದರು. ಹಿ ಹೆಲ್ಪ್ಡ್ ಪೀಪಲ್ ವೆನ್ ದೇ ವೇರ್ ಇನ್ ಡಿಫಿಕಲ್ಟಿ. ಕಷ್ಟದಲ್ಲಿರುವ ಜನಗಳಿಗೆ ಸಿ ವಿ ರಾಮನರು ಸಹಾಯ ಮಾಡ್ತಿದ್ರು ವಿದ್ಯಾರ್ಥಿಗಳೇ. ವೆನ್ ಹಿ ವಾಸ್ ವರ್ಕಿಂಗ್ ಆಸ್ ದಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್. ನೋಡಿ, ಸಿ ವಿ ರಾಮನರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಒಂದು ಘಟನೆ ನಡೀತು ವಿದ್ಯಾರ್ಥಿಗಳೇ. ಆ ಘಟನೆ ನೋಡೋಣ. ಎ ವಿಲೇಜರ್ ವೆಂಟ್ ಟು ಹಿಮ್ ವಿತ್ ಸಮ್ ಬ್ಯಾಡ್ಲಿ ಬರ್ನ್ಟ್ 100 ರೂಪೀಸ್ ನೋಟ್. ನೋಡಿ ವಿದ್ಯಾರ್ಥಿಗಳೇ, ಒಂದು ದಿನ ಒಬ್ಬ ಹಳ್ಳಿಗ ಕೆಟ್ಟದಾಗಿ ಸುಟ್ಟ 100 ರೂಪಾಯಿ ನೋಟುಗಳೊಂದಿಗೆ ಸಿ ವಿ ರಾಮನರ ಬಳಿಗೆ ಬಂದಿರ್ತಾನೆ. 100 ರೂಪೀಸ್ ನೋಟ್ ಅಂದರೆ ಆಗಿನ ಕಾಲದಲ್ಲಿ ತುಂಬ ಬೆಲೆ ಬಾಳುವ ಸಂಗತಿಯಾಗಿತ್ತು ವಿದ್ಯಾರ್ಥಿಗಳೇ. ಎನಿ ಅದರ್ ಪರ್ಸನ್ ಪರ್ಹ್ಯಾಪ್ಸ್ ವುಡ್ ಹ್ಯಾವ್ ಟರ್ನ್ಡ್ ದಿ ವಿಲೇಜರ್ ಅವೇ. ನೋಡಿ ವಿದ್ಯಾರ್ಥಿಗಳೇ, ಅಂಥ ಸಂದರ್ಭದಲ್ಲಿ ಇವರ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದರೆ ಬಹುಶಃ ಹಳ್ಳಿಗನನ್ನು ಬೈದು ಕಳಿಸಿಬಿಡ್ತಾ ಇದ್ರು ವಿದ್ಯಾರ್ಥಿಗಳೇ. ಬಟ್ ರಾಮನ್ ಟುಕ್ ಪಿಟಿ ಆನ್ ದ ವಿಲೇಜರ್. ಆದರೆ ಮಾತೃ ಹೃದಯಾದ ಸಿ ವಿ ರಾಮನರು ಆ ಹಳ್ಳಿಗನ ಬಗ್ಗೆ ಕರುಣೆಯನ್ನು ತೋರಿಸ್ತಾರೆ. ಎಕ್ಸಾಮೈನ್ಡ್ ದಿ ನೋಟ್ಸ್ ಹಿಮ್ಸೆಲ್ಫ್. ತಮ್ಮಷ್ಟಕ್ಕೆ ತಾವೇ ನೋಟುಗಳನ್ನು ಪರೀಕ್ಷಿಸ್ತಾರೆ. ಆ್ಯಂಡ್ ಅಲೌಡ್ ದಿ ವಿಲೇಜರ್ ಟು ಎಕ್ಸ್ಚೇಂಜ್ ದ ಬರ್ನ್ಟ್ ನೋಟ್ಸ್ ಫಾರ್ ನ್ಯೂ ಒನ್ಸ್. ನೋಡಿ, ಸುಟ್ಟ ನೋಟುಗಳ ಬದಲಾಗಿ ಹೊಸ ನೋಟುಗಳನ್ನು ವಿನಿಮಯ ಮಾಡಿಕೊಳ್ಳಲು ಹಳ್ಳಿಗನಿಗೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಹೊಸ ನೋಟುಗಳನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಎಷ್ಟೊಂದು ಒಳ್ಳೆಯ ಮನಸ್ಥಿತಿ ಇದೆಯಲ್ಲ ಅವರಿಗೆ. ಒನ್ಸ್ ಎಟ್ ದಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನೋಡಿ, ಒಮ್ಮೆ ರಾಮನ್ ಸಂಶೋಧನಾ ಕೇಂದ್ರದಲ್ಲಿ ಒಂದು ಘಟನೆ ನಡೀತದೆ ವಿದ್ಯಾರ್ಥಿಗಳೇ. ಏನನ್ನೋದನ್ನು ತಿಳಿದುಕೊಳ್ಳೋಣ. ಎ ಕ್ಯಾಂಡಿಡೇಟ್ ವಾಸ್ ನಾಟ್ ಗಿವನ್ ಅಡ್ಮಿಷನ್ ಆ್ಯಸ್ ಹಿ ಡಿಡ್ ನಾಟ್ ಡೂ ವೆಲ್ ಇನ್ ಹೀಸ್ ಟೆಸ್ಟ್. ನೋಡಿ ವಿದ್ಯಾರ್ಥಿಗಳೇ, ಒಮ್ಮೆ ಒಬ್ಬ ಅಭ್ಯರ್ಥಿಯು ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಬಾರದಕ್ಕಾಗಿ ಅವನಿಗೆ ಪ್ರವೇಶವನ್ನು ನೀಡಿರುವುದಿಲ್ಲ. ಅವರ ಸ್ಥಾಪಿಸಿದಂಥ ಸಂಸ್ಥೆಯಲ್ಲಿ ಪ್ರವೇಶವನ್ನು ನಿರಾಕರಣೆ ಮಾಡಿರ್ತಾರೆ, ಅವನಿಗೆ ಅಡ್ಮಿಷನ್ ಸಿಕ್ಕಿರುವುದಿಲ್ಲ. ಹೀಸ್ ಟ್ರಾವೆಲಿಂಗ್ ಅಲೌನ್ಸ್ ವಾಸ್ ಪೇಡ್. ಆದರೆ ಅವನಿಗೆ ಸಾರಿಗೆ ಭತ್ಯೆಯನ್ನು ನೀಡಿರ್ತಾರೆ. ಎಕ್ಸಾಮ್ಗೆ ಬಂದಿದ್ದಕ್ಕಾಗಿ ಹಣವನ್ನು ಕೊಟ್ಟಿರ್ತಾರೆ, ಬಸ್ ಚಾರ್ಜನ್ನು ಕೊಟ್ಟಿರ್ತಾರೆ. ದ ಕ್ಯಾಂಡಿಡೇಟ್ ಫೌಂಡ್ ದ್ಯಾಟ್ ಹಿ ಹ್ಯಾಡ್ ರಿಸೀವ್ಡ್ ಮೋರ್. ನೋಡಿ ವಿದ್ಯಾರ್ಥಿಗಳೇ, ಆದರೆ ಅವನಿಗೆ ತಾನು ಜಾಸ್ತಿ ಹಣವನ್ನು ಪಡೆದಿರುವುದು ಆಮೇಲೆ ಕಂಡು ಬರ್ತದೆ ವಿದ್ಯಾರ್ಥಿಗಳೇ. ಹಿ ಟರ್ನ್ಡ್ ಟು ದ ಆಫೀಸ್ ಟು ಪೇ ಬ್ಯಾಕ್ ದ ಎಕ್ಸೆಸ್ ಅಮೌಂಟ್. ನೋಡಿ, ಅವನು ತುಂಬ ಪ್ರಾಮಾಣಿಕವಾದ ವ್ಯಕ್ತಿ ಇರ್ತಾನೆ. ಹೆಚ್ಚಿನ ಹಣವನ್ನು ಮರಳಿ ನೀಡಲು ಪುನಃ ಕಚೇರಿಗೆ ಬಂದಿರ್ತಾನೆ. ವೆನ್ ರಾಮನ್ ಕೇಮ್ ಟು ನೋ ಆಫ್ ದಿಸ್. ಈ ವಿಷಯ ಸಿ ವಿ ರಾಮನರಿಗೆ ಗೊತ್ತಾಗ್ತದೆ. ಹಿ ಲೈಕ್ಡ್ ದಿ ಕ್ಯಾಂಡಿಡೇಟ್ಸ್ ಹಾನೆಸ್ಟಿ ಆ್ಯಂಡ್ ಅಡ್ಮಿಟೆಡ್ ಹಿಮ್ ಟು ದ ಇನ್ಸ್ಟಿಟ್ಯೂಟ್. ನೋಡಿ ವಿದ್ಯಾರ್ಥಿಗಳೇ, ಅವನ ಪ್ರಾಮಾಣಿಕತೆಯನ್ನು ಇಷ್ಟಪಡ್ತಾರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಪ್ರವೇಶವನ್ನು ನೀಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಸಾಮರ್ಥ್ಯ ಒಂದೇ ಅಲ್ಲ, ನಮ್ಮಲ್ಲಿ ಪ್ರಾಮಾಣಿಕತೆಗಳು ಕೂಡ ಇರಬೇಕು ವಿದ್ಯಾರ್ಥಿಗಳೇ. ದಿ ಕ್ಯಾಂಡಿಡೇಟ್ ವಾಸ್ ನಾಟ್ ಏಬಲ್ ಟು ಮೇಕ್ ಔಟ್ ವೈ ಹಿ ವಾಸ್ ಅಡ್ಮಿಟೆಡ್. ಆದರೆ ಆ ಪ್ರಾಮಾಣಿಕ ಅಭ್ಯರ್ಥಿಗೆ ತನ್ನನ್ನು ಏಕೆ ಸೇರಿಸಿಕೊಳ್ಳಲಾಗಲಿಲ್ಲ ಎಂಬುದು ಕಂಡುಹಿಡಿಯಲು ಸಾಧ್ಯವಾಗದಿಲ್ಲ ವಿದ್ಯಾರ್ಥಿಗಳೇ. ವೆನ್ ಹಿ ಹ್ಯಾಡ್ ನಾಟ್ ಡನ್ ವೆಲ್ ಇನ್ ಹೀಸ್ ಟೆಸ್ಟ್. ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬರದೇ ಇದ್ದರೂ ಕೂಡ ನಾನು ಯಾಕೆ ನೇಮಕವಾದೆ ಎಂಬುದು ಅವನಿಗೆ ಅರ್ಥನೇ ಆಗಲ್ಲ. ನಾನು ಎಕ್ಸಾಮ್ ಸರಿ ಮಾಡಿಲ್ಲ, ಅಂಕಗಳು ಕೂಡ ಬಿದ್ದಿಲ್ಲ, ಯಾಕೆ ಆಯ್ಕೆ ಮಾಡಿದ್ರಿ ಇವರು ಅಂತ ವಿಚಾರ ಮಾಡ್ತಿರ್ತಾನೆ ವಿದ್ಯಾರ್ಥಿಗಳೇ. ಇಟ್ ಸೀಮ್ಸ್ ರಾಮನ್ ಟೋಲ್ಡ್ ದಿ ಕ್ಯಾಂಡಿಡೇಟ್. ಇದನ್ನು ಅರಿತ ಸಿ ವಿ ರಾಮನರು ಅಭ್ಯರ್ಥಿಯನ್ನು ತಾವೇ ಕರೆಸಿಕೊಂಡು ಈ ರೀತಿಯಾಗಿ ಹೇಳ್ತಾರೆ. ಐ ಹ್ಯಾವ್ ಅಡ್ಮಿಟೆಡ್ ಯು ಟು ದ ಇನ್ಸ್ಟಿಟ್ಯೂಟ್ ಬಿಕಾಸ್ ಆಫ್ ಯುವರ್ ಕ್ಯಾರೆಕ್ಟರ್. ನೋಡಿ ವಿದ್ಯಾರ್ಥಿಗಳೇ, ಈ ಮಾತು ನಾವು ನೆನಪಿಡಬೇಕು, ಇದು ಕೂಡ ನಮ್ಮ ಜೀವನದುದ್ದಕ್ಕೂ ಸಹಾಯ ಮಾಡ್ತದೆ. ನಾನು ನಿನ್ನ ಒಳ್ಳೆಯ ನಡತೆಯನ್ನು ನೋಡಿಕೊಂಡು ಪ್ರವೇಶ ನೀಡಿದ್ದೇನೆ. ನೋಡಿ, ಅಂದರೆ
ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ಗುಡ್ ಕ್ಯಾರೆಕ್ಟರ್ ಇರಲೇಬೇಕು ವಿದ್ಯಾರ್ಥಿಗಳೇ. ಯು ಆರ್ ನಾಟ್ ವೆರಿ ಗುಡ್ ಆ್ಯಟ್ ಫಿಸಿಕ್ಸ್ ಬಟ್ ಐ ಕ್ಯಾನ್ ಟೀಚ್ ಯು. ಈ ಮಾತನ್ನು ಕೂಡ ನೆನಪಿಡಿ ವಿದ್ಯಾರ್ಥಿಗಳೇ. ನೀನು ಭೌತಶಾಸ್ತ್ರದಲ್ಲಿ ಉತ್ತಮನಿಲ್ಲದಿರಬಹುದು, ಆದರೆ ಯೋಚನೆ ಮಾಡಬೇಡ, ನಾನು ನಿನಗೆ ಕಲಿಸುತ್ತೇನೆ ಎಂದು ಸಮಾಧಾನಪಡಿಸ್ತಾರೆ. ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಅಂದರೆ ವಿದ್ಯೆಗಿಂತ ಪ್ರಾಮಾಣಿಕತೆ ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ಯಾರ ನೋಡೋಣ. ಡ್ಯೂರಿಂಗ್ ಹೀಸ್ ಲೈಫ್ ಟೈಮ್, ಸಿ ವಿ ರಾಮನರು ತಮ್ಮ ಜೀವಿತಾವಧಿಯಲ್ಲಿ ರಾಮನ್ ರಿಸೀವ್ಡ್ ಎ ನಂಬರ್ ಆಫ್ ಹಾನರ್ಸ್ ಆ್ಯಂಡ್ ಮೆಡಲ್ಸ್. ರಾಮನರಿಗೆ ಹಲವಾರು ಗೌರವಗಳು ಹಾಗೂ ಪದಕಗಳು, ಪಾರಿತೋಷಿಕಗಳು ಬಂದಿವೆ ವಿದ್ಯಾರ್ಥಿಗಳೇ. ಇನ್ 1929 he was knighted by King George V and became Sir C V ರಾಮನ್. 1929ರಲ್ಲಿ ಕಿಂಗ್ ಜಾರ್ಜ್ ಅವರಿಂದ ನೈಟೆಡ್ ಅಂದರೆ ನೈಟ್ಹುಡ್ ಎಂಬ ಬಿರುದನ್ನು ಪಡೆದುಕೊಳ್ತಾರೆ. ಆಗಿನ ಕಾಲದಲ್ಲಿ ನೈಟ್ಹುಡ್ ಅಂತ ಬಿರುದನ್ನು ಕೊಡ್ತಾ ಇದ್ರು ವಿದ್ಯಾರ್ಥಿಗಳೇ. ಇದರ ಅನುಸಾರ ಅವರನ್ನು ಅಂದಿನಿಂದ ಸರ್ ಸಿ ವಿ ರಾಮನ್ ಎಂದು ಕರೆಯಲು ಪ್ರಾರಂಭಿಸ್ತಾರೆ. ಅಂದರೆ ಅವರಿಗೆ ಮೊದಲ ಸರ್ ಅನ್ನೋ ಬಿರುದು ಇರಲಿಲ್ಲ. ಯಾವಾಗ ಬಂತು ವಿದ್ಯಾರ್ಥಿಗಳದು? 1929 ಯಾವ ಪ್ರಶಸ್ತಿ ಪಡೆದ ತಕ್ಷಣ? ನೈಟೆಡ್ ಅಥವಾ ನೈಟ್ಹುಡ್ ಪ್ರಶಸ್ತಿನ ಪಡೆದ ಮೇಲೆ. ಎ ನಂಬರ್ ಆಫ್ ಯೂನಿವರ್ಸಿಟೀಸ್ ಹಾನರ್ಡ್ ಹಿಮ್ ವಿತ್ ಡಾಕ್ಟರೇಟ್ಸ್. ಹಲವಾರು ವಿಶ್ವವಿದ್ಯಾಲಯಗಳು ಅವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಿವೆ. ಹಿ ವಾಸ್ ಎ ಮೆಂಬರ್ ಆಫ್ ಮೆನಿ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಆರ್ಗನೈಜೇಷನ್ಸ್. ಅವರು ಅನೇಕ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆಗಳ ಸದಸ್ಯರಾಗಿದ್ದಾರೆ ವಿದ್ಯಾರ್ಥಿಗಳೇ. ಇನ್ 1954 ದ ಗವರ್ಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಹಿಮ್ ಭಾರತ ರತ್ನ. ನಮ್ಮ ಭಾರತ ಸರ್ಕಾರ 1954ರಲ್ಲಿ ಸಿ ವಿ ರಾಮನರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾರೆ. ಇನ್ 1957 ದ ಸೋವಿಯತ್ ಯೂನಿಯನ್ ಹಾನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. 1957ರಲ್ಲಿ ಸೋವಿಯತ್ ಯೂನಿಯನ್ದವರು ಅಂತಾರಾಷ್ಟ್ರೀಯ ಲೆನಿನ್ ಬಹುಮಾನವನ್ನು ನೀಡಿ ಗೌರವಿಸ್ತಾರೆ. ಇನ್ನು ಕೊನೆಯ ಪ್ಯಾರ ನೋಡೋಣ ವಿದ್ಯಾರ್ಥಿಗಳೇ. ರಾಮನ್ ಡೈಡ್ ಆನ್ ನವೆಂಬರ್ 21, 1970 at the age of 82. ಸಿ ವಿ ರಾಮನರು 82ನೇ ವಯಸ್ಸಿನಲ್ಲಿ 1970 ನವೆಂಬರ್ 21ರಂದು ಸ್ವರ್ಗಸ್ಥರಾಗ್ತಾರೆ. ಇನ್ ಹೀಸ್ ಡೆತ್ ಇಂಡಿಯಾ ಲಾಸ್ಟ್ ಒನ್ ಆಫ್ ಹಿಯರ್ ಗ್ರೇಟ್ ಸನ್ಸ್. ನೋಡಿ ವಿದ್ಯಾರ್ಥಿಗಳೇ, ಅವರ ಮರಣದಿಂದಾಗಿ ಭಾರತ ಮಾತೆಯು ಒಬ್ಬ ಶ್ರೇಷ್ಠ ಮಗನನ್ನು ಕಳೆದುಕೊಳ್ಳಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆ್ಯಂಡ್ ದಿ ವರ್ಲ್ಡ್ ಎ ಗ್ರೇಟ್ ಸೈಂಟಿಸ್ಟ್. ಪ್ರಪಂಚವು ಒಬ್ಬ ಶ್ರೇಷ್ಠ ವಿಜ್ಞಾನಿಯನ್ನು ಕಳೆದುಕೊಳ್ತದೆ. ಕೇವಲ ಭಾರತ ಮಾತ್ರವಲ್ಲ, ಇಡೀ ಪ್ರಪಂಚವು ಕೂಡ ಒಂದು ಒಳ್ಳೆಯ ವಿಜ್ಞಾನಿಯನ್ನು ಕಳೆದುಕೊಳ್ತದೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಪಾಠದ ವಿವರಣೆ ಹಾಗೂ ಹೊಸ ಪದಗಳನ್ನು ತಿಳಿದುಕೊಂಡೆವು. ಈಗ C2ನ 3 ಪ್ರಶ್ನೆಗಳ ಉತ್ತರವನ್ನು ತಿಳಿದುಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಹೌ ಲಾಂಗ್ ಡಿಡ್ ಹಿ ವರ್ಕ್ ಆಟ್ ಕಲ್ಕತ್ತಾ ಯೂನಿವರ್ಸಿಟಿ. ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದರು? ಹಿ ವರ್ಕ್ಡ್ ಫಾರ್ 15 years ಆಟ್ ಕಲ್ಕತ್ತಾ ಯೂನಿವರ್ಸಿಟಿ. ಸಿ ವಿ ರಾಮನರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ 15 ವರ್ಷಗಳ ಕಾಲ ಕೆಲಸ ಮಾಡಿದರು. ಎರಡನೇ ಪ್ರಶ್ನೆ ನೋಡೋಣ. ವಾಟ್ ಮೇಡ್ ರಾಮನ್ ಗಿವ್ ಅಪ್ ದ ಹೈಲಿ ಪೇಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ವಿಶೇಷ ಅಕೌಂಟೆಂಟ್ ಜನರಲ್ ಹುದ್ದೆಯನ್ನು ರಾಮನರು ಏಕೆ ತ್ಯಜಿಸ್ತಾರೆ? ರಾಮನ್ ಗಿವ್ ಅಪ್ ದಿ ಹೈಲಿ ಪೇಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಬಿಕಾಸ್ ಹೀಸ್ ಇಂಟ್ರೆಸ್ಟ್ ಇನ್ ಸೈನ್ಸ್. ರಾಮನರು ವಿಜ್ಞಾನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದರಿಂದ ತಮಗೆ ನೀಡಿದ ವಿಶೇಷ ಅಕೌಂಟೆಂಟ್ ಜನರಲ್ ಹುದ್ದೆಯನ್ನು ಅವರು ತ್ಯಜಿಸ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹೌ ಡಿಡ್ ದ ಸೋವಿಯತ್ ಯೂನಿಯನ್ ಹಾನರ್ ಹಿಮ್. ಸೋವಿಯತ್ ಯೂನಿಯನ್ ಅವರನ್ನು ಹೇಗೆ ಗೌರವಿಸುತ್ತದೆ? ದ ಸೋವಿಯತ್ ಯೂನಿಯನ್ ಹಾನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಸೋವಿಯತ್ ಯೂನಿಯನ್ ಒಕ್ಕೂಟವು ಅಂತಾರಾಷ್ಟ್ರೀಯ ಲೆನಿನ್ ಪ್ರಶಸ್ತಿಯನ್ನು ನೀಡುವ ಮೂಲಕ
ಅವರಿಗೆ ಗೌರವವನ್ನು ಸಲ್ಲಿಸುತ್ತೆ ವಿದ್ಯಾರ್ಥಿಗಳೇ. ಇನ್ನು C3ನಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ರಾಮನ್ ಇವನ್ ಆಸ್ ಎ ಬಾಯ್ ಹ್ಯಾಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್? ನೋಡಿ ವಿದ್ಯಾರ್ಥಿಗಳೇ, ರಾಮನ್ ಹುಡುಗನಾಗಿದ್ದಾಗಿಂದಲೂ ವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದನೆಂದು ನೀವು ಹೇಗೆ ಹೇಳ್ತಾರೆ? ಇವನ್ ಆಸ್ ಎ ಬಾಯ್ he had made the model of dynamo, and during his school days he honored science books from college students and read them. These two incidents shows that he had the great interest in science. ವಿದ್ಯಾರ್ಥಿಗಳೇ, ಅಂದರೆ ಸಿ ವಿ ರಾಮನವರು ಹುಡುಗನಾಗಿದ್ದಾಗಲೇ ಡೈನಮೋ ಮಾದರಿಯನ್ನು ತಯಾರಿಸ್ತಾರೆ ಹಾಗೂ ಅವರು ತಮ್ಮ ಶಾಲಾ ದಿನಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನ ವಿಜ್ಞಾನ ಪುಸ್ತಕಗಳನ್ನ ಓದಲು ಪಡೆದುಕೊಳ್ತಾರೆ. ಇದನ್ನು ನೋಡಿದಾಗ ನಮಗೆ ಏನು ಅನಿಸುತ್ತಪ್ಪ ಅಂದರೆ ವಿಜ್ಞಾನದಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಇತ್ತು ಅನ್ನೋದು ಕಂಡು ಬರ್ತದೆ ವಿದ್ಯಾರ್ಥಿಗಳೇ. ವೈ ಡಿಡ್ ರಾಮನ್ಸ್ ರಿಲೇಟಿವ್ಸ್ ಆಸ್ಕ್ ರಾಮನ್ ಟು ಟೇಕ್ ಅಪ್ ಆರ್ಟ್ಸ್ ಸಬ್ಜೆಕ್ಟ್? ಹೌ ಡಿಡ್ ರಾಮನ್ ರಿಯಾಕ್ಟ್ ಟು ಇಟ್? ರಾಮನ್ ಅವರು ಸಂಬಂಧಿಕರು ರಾಮನ್ ಅವರನ್ನು ಕಲಾ ವಿಷಯ ತೆಗೆದುಕೊಳ್ಳಲು ಏಕೆ ಒತ್ತಾಯಿಸ್ತಾರೆ? ರಾಮನ್ ಅದಕ್ಕೆ ಹೇಗೆ ಪ್ರತಿಸ್ಕರಿಸ್ತಾರೆ? ನೋಡಿ, ರಾಮನ್ಸ್ ರಿಲೇಟಿವ್ಸ್ ಆಸ್ಕ್ಡ್ ರಾಮನ್ ಟು ಟೇಕ್ ಅಪ್ ಆರ್ಟ್ಸ್ ಸಬ್ಜೆಕ್ಟ್ ಬಿಕಾಸ್ ಹಿ ವಿಲ್ ಪಾಸ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ಗೆಟ್ ಗುಡ್ ಅರ್ನಿಂಗ್ ಜಾಬ್. ರಾಮನವರು ಕಲಾ ವಿಷಯವನ್ನು ತೆಗೆದುಕೊಂಡ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಹಾಗೂ ಉತ್ತಮ ಕೆಲಸವನ್ನು ಪಡೆಯುತ್ತಾರೆ ಎಂದು ಕಲಾ ವಿಷಯ ತೆಗೆದುಕೊಳ್ಳಲು ಒತ್ತಾಯ ಮಾಡ್ತಾರೆ. ಮೂರನೇ ಪ್ರಶ್ನೆ ನೋಡೋಣ. ವಾಟ್ ವಾಸ್ ರಾಮನ್ಸ್ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಲೈಫ್? ರಾಮನ್ ಜೀವನದಲ್ಲಿ ಉಂಟಾದ ಮೊದಲ ನಿರಾಶೆ ಯಾವುದು ಅಂತ ಕೇಳ್ತಾರೆ. ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್, ಬಟ್ ಹೀಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್ ಆ್ಯಂಡ್ ಹಿ ಕುಡ್ ನಾಟ್ ಗೋ. ದಿಸ್ ವಾಸ್ ದಿ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಈಸ್ ಲೈಫ್. ರಾಮನವರು ವಿಜ್ಞಾನ ವಿಷಯದಲ್ಲಿ ಉನ್ನತ ವ್ಯಾಸಂಗ ಮಾಡಲು ಯುನೈಟೆಡ್ ಕಿಂಗ್ಡಮ್ಗೆ ಹೋಗಲು ನಿರ್ಧರಿಸ್ತಾರೆ. ಆದರೆ ಅವರ ಆರೋಗ್ಯ ಮತ್ತೆ ಹದಗೆಟ್ಟದ್ರಿಂದ ಹೋಗಲು ಸಾಧ್ಯವಾಗೋದಿಲ್ಲ. ಇದು ಅವರ ಜೀವನದ ದೊಡ್ಡ ನಿರಾಶೆಯಾಗಿತ್ತು. ಫೋರ್ತ್ ಕ್ವೆಶ್ಚನ್, ವೈ ವಾಸ್ ರಾಮನ್ ನಾಟ್ ಹ್ಯಾಪಿ ವಿತ್ ದಿ ಪೋಸ್ಟ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ನೋಡಿ ವಿದ್ಯಾರ್ಥಿಗಳೇ, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಹುದ್ದೆ ಇದ್ದರೂ ಕೂಡ ರಾಮನ್ ಏಕೆ ಸಂತೋಷವಾಗಿರಲಿಲ್ಲ? ಸಿ ವಿ ರಾಮನವರು ವಿಜ್ಞಾನವನ್ನು ತುಂಬ ಹಚ್ಚಿಕೊಂಡಿದ್ದರಿಂದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಹುದ್ದೆಗೆ ಅವರಿಗೆ ಒಲವು ಇರಲಿಲ್ಲ. ಅಂದರೆ ರಾಮನ್ ವಾಸ್ ನಾಟ್ ಹ್ಯಾಪಿ ವಿತ್ ದಿ ಪೋಸ್ಟ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಬಿಕಾಸ್ ಹಿ ವಾಸ್ ಇಂಟೆನ್ಸ್ಲಿ ಅಟ್ಯಾಚ್ಡ್ ಟು ಸೈನ್ಸ್. ಇನ್ನು ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹೌ ಕ್ಯಾನ್ ಯು ಸೇ ದ್ಯಾಟ್ ರಾಮನ್ ಹ್ಯಾಡ್ ನಾಟ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ when he was the deputy accountant general? ರಾಮನವರು ಉಪ ಅಕೌಂಟೆಂಟ್ ಜನರಲ್ ಆಗಿದ್ದಾಗ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿರಲಿಲ್ಲ ಎಂದು ನೀವು ಹೇಗೆ ಹೇಳ್ತೀರಿ ಅಂತ ಹೇಳ್ತಾರೆ. ಇನ್ 1911 ರಾಮನ್ ವಾಸ್ ಅಪಾಯಿಂಟೆಡ್ ಸ್ಪೆಷಲ್ ಅಕೌಂಟ್ ಜನರಲ್ ಫಾರ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಇನ್ ಕಲ್ಕತ್ತಾ, ಬಟ್ ವೆನ್ ಹಿ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ at Calcutta University, he jumped at that offer and acquired the post gladly. In this way, we say that Raman had more interesting in science. 1911ರಲ್ಲಿ ರಾಮನ್ ಅವರನ್ನು ಕಲ್ಕತ್ತಾ ಪೋಸ್ಟ್ಗೆ ಟೆಲಿಗ್ರಾಫ್ಗಾಗಿ ವಿಶೇಷ ಅಕೌಂಟೆಂಟ್ ಜನರಲ್ ಆಗಿ ನೇಮಕ ಮಾಡ್ತಾರೆ. ಆದರೆ ಅವರಿಗೆ ಕಲ್ಕತ್ತಾ ವಿಷಯದಲ್ಲಿ ಪ್ರಾಧ್ಯಾಪಕ ಹುದ್ದೆಯನ್ನು ನೀಡಲು ಪ್ರಸ್ತಾವನೆ ಕಳಿಸ್ತಾರೆ. ಅದನ್ನು ಸಂತೋಷದಿಂದ ಒಪ್ಪಿಕೊಂಡು ಹುದ್ದೆಯನ್ನು ಸ್ವೀಕರಿಸ್ತಾರೆ. ಇದು ಅವರ ತಮ್ಮ ವಿಜ್ಞಾನದ ಮೇಲಿನ ಆಸಕ್ತಿಯನ್ನು ಕಳೆದುಕೊಂಡಿಲ್ಲ ಎಂದು ಅರ್ಥವಾಗ್ತದೆ. ವಿದ್ಯಾರ್ಥಿಗಳೇ P1 ದಿಂದ P8 ವರೆಗೂ ವೆಕ್ಯಾಬ್ಯುಲರಿ ಆ್ಯಕ್ಟಿವಿಟಿಗಳನ್ನು ಕೊಟ್ಟಿದ್ದಾರೆ. ನೀವು ಇದರಲ್ಲಿ ನೀಡಿರುವ ಸ್ಪೆಲ್ಲಿಂಗ್ಗಳನ್ನು ಸಾಧ್ಯವಾದಷ್ಟು ಕಂಠಪಾಠ ಮಾಡಿದರೆ ತುಂಬ ಉತ್ತಮ. ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. P1 ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ನೀಡಿದ್ದಾರೆ. ಅವುಗಳಿಗೆ ವಿರುದ್ಧಾರ್ಥಕ ಪದಗಳು ನಾನು ಬರೆದಿದ್ದೇನೆ ಆಲ್ರೆಡಿ. ಬಾರೋ, ಲ್ಯಾಂಡ್, ಓಲ್ಡ್, ಯಂಗ್, ಔಟ್ಸೈಡ್, ಇನ್ಸೈಡ್, ಹ್ಯಾಪಿ, ಸ್ಯಾಡ್, ಲೆಸ್, ಮೋರ್. ನೀವು ಕೂಡ ಇದನ್ನೇ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು P2 ನೋಡೋಣ.
ಇಲ್ಲಿ ವಿದ್ಯಾರ್ಥಿಗಳೇ ಹೋಮೋಫೋನ್ಸ್ಗಳನ್ನು ನೀಡಿದ್ದಾರೆ. ಬ್ರೇಕ್, ಸೈಟ್, ನ್ಯೂ, ಪ್ಲೇಸ್ ಇವುಗಳನ್ನು ರೆಡ್ಡಿಂಗಲ್ಲಿ ನೀಟಾಗಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು V3 ನೋಡೋಣ. ಪ್ರೇಜಲ್ ವರ್ಬ್ಗಳನ್ನು ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಬೇಕಂತ ಹೇಳಿದ್ದಾರೆ. ಪುಟ್ ಆನ್, ಮೇಕ್ಔಟ್, ಪುಟ್ ಅಪ್ ವಿತ್, ಬ್ರೇಕ್ ಡೌನ್, ಗಿವ್ ಅಪ್, ಎ ಫಿಶ್ ಔಟ್ ಆಫ್ ವಾಟರ್, ಮೇಕಪ್ ಈ ಪದಗಳನ್ನ ಅಲ್ಲಿ ಬರೀಬೇಕಾಗ್ತದೆ. ನಾನು ಬರೆದಿದ್ದೀನಿ, ನೋಡಿಕೊಂಡು ಬರೀರಿ ವಿದ್ಯಾರ್ಥಿಗಳೇ. ಇನ್ನು V4 ನೋಡೋಣ. ಕಂಪೌಂಡ್ ವರ್ಡ್ಗಳನ್ನು ಜೋಡಿಸಬೇಕು ಹಾಗೂ ಅವುಗಳನ್ನ ಸ್ವಂತ ವಾಕ್ಯದಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ. ಯಾವ್ಯಾವಪ್ಪ ಅಂತಂದರೆ ಬಾಯ್ಹುಡ್, ಟೈಮ್ ಟೇಬಲ್, ಫಸ್ಟ್ ಕ್ಲಾಸ್, ರೋಡ್ ಮ್ಯಾಪ್, ಸ್ಪೀಡ್ ಪೋಸ್ಟ್, ಕ್ಲಾಸ್ಮೇಟ್ ಇವುಗಳು ಕಂಪೌಂಡ್ ವರ್ಡ್ಗಳಾಗಿದ್ದಾವೆ. ಇನ್ನು V5 ಆ್ಯಕ್ಟಿವಿಟಿ ನೋಡೋಣ. ಲೆಸನ್ನಲ್ಲಿ ನೀಡಿರುವ ಫ್ರೇಜಸ್ಗಳನ್ನು ನೀಡಿದ್ದಾರೆ. ನಾವು ಅವುಗಳಿಗೆ ಮೀನಿಂಗನ್ನು ಬರೀಬೇಕು. ಬಾಯ್ಹುಡ್ ಅನ್ಫರ್ಗೆಟೇಬಲ್, ಚಾನ್ಸ್, ಹ್ಯಾಪಿಲಿ, ನಾಟ್ ರಿಮೆಂಬರ್, ಮಾರ್ನಿಂಗ್ ಫುಡ್, ಮನಿ, ಪರ್ಮಿಟೆಡ್ ಹಾಗೂ ಸಿಂಪತಿ ಈ ಪದಗಳಿಗೆ ಪೂರಕವಾಗಿ ನೀಡುವ ಪದಗಳನ್ನ ಬರೆಯಿರಿ. ಪ್ಯಾರಾ ನಂಬರು ಕೊಟ್ಟಿದ್ದಾರೆ. ಪ್ಯಾರಾ 1, ಪ್ಯಾರಾ 2, ಪ್ಯಾರಾ 3, ಪ್ಯಾರಾ 5, ಪ್ಯಾರಾ 6 ಅಧ್ಯಯನ ಮಾಡಿ ಬರೀಬೇಕಾಗ್ತದೆ. ಇನ್ನು V6 ನೋಡೋಣ. ಪ್ರಿಫಿಕ್ಸ್ಗಳನ್ನು ಬಳಸಿ ನೆಗೆಟಿವ್ ಅಪೋಸಿಟ್ ಪದವನ್ನಾಗಿ ಮಾಡುವುದು ಅಂತ ಹೇಳಿದ್ದಾರೆ. ಅನ್ಪಾಪ್ಯುಲರ್, ಅನ್ಫಾರ್ಚುನೇಟ್, ಇನ್ಕನೆಕ್ಟ್, ಇಂಪ್ಯೂರ್, ಅನ್ಹ್ಯಾಪಿ, ಡಿಸ್ಹಾನೆಸ್ಟ್. ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ ನೋಡೋಣ. V7 ವರ್ಬ್ ಫ್ರಾಮ್ ಅನ್ನು ನೌನ್ ಫ್ರಾಮ್ ಕನ್ವರ್ಟ್ ಮಾಡೋದು ಹೇಗೆ? ಡಿಸ್ಟಿಂಕ್ಷನ್, ಅಡ್ಮಿಷನ್, ಎಜುಕೇಷನ್, ಅಪಾಯಿಂಟ್ಮೆಂಟ್, ಡಿಸಿಷನ್ ನೋಡಿ ವಿದ್ಯಾರ್ಥಿಗಳೇ. ಇನ್ನು ಕೊನೆಯದಾಗಿ V8 ಅನ್ನು ನೋಡೋಣ. ವರ್ಬ್ ಫ್ರಾಮ್ ಇಟ್ಟಿದ್ದಾರೆ, ನಾವು ನೌನ್ ಫ್ರಾಮ್ ಆಗಿ ಕನ್ವರ್ಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಇಲ್ಲಿ ನೀಡಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ವರ್ಬ್ ಫಾರ್ಮ್ನ ನಾವು ಏನು ಮಾಡಬೇಕು, ನೌನ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು ವಿದ್ಯಾರ್ಥಿಗಳೇ. ನೀವು ಇದನ್ನು ಸರಿಯಾಗಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪಾಠದ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇವೆ. ಈ ಪಾಠಕ್ಕೆ ನೀವು ಒಂದು ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ನಿಮ್ಮ ಒಂದು ಲೈಕು ನಮ್ಮ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಆಗ್ತದೆ ವಿದ್ಯಾರ್ಥಿಗಳೇ. ಹಾಗೂ ಈ ವಿಡಿಯೋನ ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ. ಇದರಿಂದ ನನ್ನ ವಿಡಿಯೋ ರ್ಯಾಂಕ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಎಂದು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿ ವಿದ್ಯಾರ್ಥಿಗಳೇ. ಹಾಗೂ ಈ ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು ವಿದ್ಯಾರ್ಥಿಗಳೇ.